ಎಲ್ಲರೂ ತಲೆ ಬಗ್ಗಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಜಾವದಲ್ಲಿ ತಂದೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ಸ್ತೋತ್ರಗಳು, ಕೃತಜ್ಞತೆಗಳು. ಇಷ್ಟು ತನಕ ಹಾಡಿನ ಮೂಲಕ ತಂದೆ ನಿಮ್ಮ ಮಕ್ಕಳು ನಿಮ್ಮನ್ನು ಘನಪಡಿಸಿದ್ದಾರೆ ತಂದೆ. ವಾಕ್ಯದ ಮೂಲಕ ತಂದೆಯ ದೇವರೇ ನಮ್ಮೆಲ್ಲರನ್ನು ಬಲಪಡಿಸಿ ತಂದೆ, ಈ ಲೋಕದಲ್ಲಿ ನಿಮ್ಮ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡು ತಂದೆಯ ದೇವರೇ ನೀವು ಮೆಚ್ಚುವಂಥ ರೀತಿಯಲ್ಲಿ ಜೀವಿಸಿ ತಂದೆ, ನೀವಿರುವಂಥ ಪರಲೋಕವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿ. ಇವತ್ತು ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ನೀವೇ ಜೊತೆಯಾಗಿದ್ದು ನಡೆಸಿ ತಂದೆ, ಬಲಪಡಿಸಿ. ದೂರ ಪ್ರಾಂತದಲ್ಲಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ ತಂದೆ. ನಿಮ್ಮ ವಾಕ್ಯಗಳನ್ನು ಸಾಕುವಾಗ, ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರ ದೇವರ ಮುಕ್ತಿರ, ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ನಾವು ಬೆಳೀತಾ ಇದ್ದೀವಿ. ದೇವರಿಗೆ ಸ್ತೋತ್ರವಾಗಲಿ. ಇದು ಕೊನೆ ತನಕ ಇರಬೇಕು. ಕೊನೆ ತನಕ ಅಂದರೆ ನಮ್ಮ ಜೀವಿತ ಇರೋ ತನಕ ದೇವರ ಸಹವಾಸದಲ್ಲಿ ನಾವೆಲ್ಲರೂ ಮುಂದೆ ಹೋಗಬೇಕು. ದೇವರ ಸಹವಾಸದಲ್ಲಿ, ದೇವರ ಸಭೆಯ ಸಹವಾಸದಲ್ಲಿ ಕೊನೆ ತನಕ ನಮ್ಮ ಜೀವಿತ ಇರಬೇಕು ಪ್ರಿಯರೇ. ಇವಾಗ ಹೇಳುವಂಥ ಅಂಶದ ಹೆಸರು, ನಮ್ಮಲ್ಲಿ ದೇವರಾತ್ಮನು ಇದ್ದಾನೆ ಎಂದು ಹೇಗೆ ತಿಳಿಯಬೇಕು. ನಮ್ಮಲ್ಲಿ ದೇವರ ಆತ್ಮನು ಇದ್ದಾನೆಂದು ಹೇಗೆ ತಿಳಿಯಬೇಕು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ, ನಮ್ಮಲ್ಲಿ ಪವಿತ್ರ ಆತ್ಮನು ಇದ್ದಾನೆ ಎಂದು, ದೇವರ ಆತ್ಮನು ಇದ್ದಾನೆ ಎಂದು ಹೇಗೆ ನಮಗೆ ಅರ್ಥ ಆಗುತ್ತೆ ಎಂಬ ಅಂಶವನ್ನು ನಾವು ತಿಳ್ಕೊಳ್ಳೋಣ. ಪ್ರಿಯರ ದೇವರ ಮಕ್ಕಳಿರ, ಯಾಕೆಂದರೆ ಒಂದು ವೇಳೆ ನಮಗೆ ವಾಕ್ಯದ ಮೂಲಕ ತಿಳಿಯದೆ ಹೋದರೆ ನಾವು ಮೋಸ ಹೋಗ್ತೀವಿ. ದೇವರ ಸನ್ನಿಧಿಗೆ ಬಂದು ಪ್ರಾರ್ಥನೆಯಲ್ಲಿದ್ದು ಆರಾಧನೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕೊನೆಯದಾಗಿ ಮರಣ ಹೊಂದಿದ ಮೇಲೆ ನಾವು ನಿತ್ಯ ಲೋಕಕ್ಕೆ, ಪರಲೋಕಕ್ಕೆ ನಾವು ಸೇರದೆ ಹೋದರೆ ಬಹಳ ಕಷ್ಟವಾಗುತ್ತೆ. ನಾವು ಮರಣ ಹೊಂದಿದ ಮೇಲೆ ಖಂಡಿತವಾಗಿ ನಾವು ಪರಲೋಕಕ್ಕೆ ಸೇರಬೇಕು. ಖಂಡಿತವಾಗಿ ಪರಲೋಕಕ್ಕೆ ನಾವು ಸೇರಬೇಕು. ಸೇರಬೇಕಾದ್ರೆ ಈ ಲೋಕದಲ್ಲಿ ದೇವರು ಇರಬೇಕು, ದೇವರ ಆತ್ಮ, ಪವಿತ್ರ ಆತ್ಮನೇ ಇರಬೇಕು, ಯೇಸು ಕ್ರಿಸ್ತರ ಇರಬೇಕು. ದೇವರ ಆತ್ಮನೇ ಇದ್ದಾನಂದ್ರೆ ಯೇಸು ಕ್ರಿಸ್ತರು ಕೂಡ ಇದ್ದಾರಂತ ಅರ್ಥ. ಯೇಸು ಕ್ರಿಸ್ತರು ನಮ್ಮಲ್ಲಿದ್ದಾರಂದ್ರೆ ತಂದೆಯಾದ ದೇವರು ಕೂಡ ಇದ್ದಾರಂತ ಅರ್ಥ.
ಪ್ರಿಯರ ದೇವ್ರ ಮಕ್ಕಳಿರ, ಕೆಲವು ಮಾತುಗಳು ಬೈಬಲ್ ಗ್ರಂಥದಲ್ಲಿ ಇರುತ್ತೆ. ಯೇಸು ಪ್ರಭು ಹೇಳ್ತಾರೆ, ನಾನು ತಂದೆ ಬಳಿಗೆ ಹೋದ ಮೇಲೆ ನಿಮಗೋಸ್ಕರ ಬೇರೊಬ್ಬ ಸಹಾಯಕನನ್ನು ಕಳಿಸ್ಕೊಡಿ ಅಂತ ದೇವರ ಹತ್ರ ಬೇಡ್ಕೊಡ್ತೀನಿ. ಒಂದು ಮಾತನ್ನ ನಾವು ಗಮನಿಸೋಣ. ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ ಓದಪ್ಪ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಿಮ್ಮೊಳಗೆ ಇರುವನು, ನಿಮ್ಮಲ್ಲಿ ಇರ್ತಾನೆ, ನಮ್ಮಲ್ಲಿ ಇರ್ತಾನೆ. ಪ್ರಿಯರ ದೇವ್ರ ಮಕ್ಕಳಿರ, ಪವಿತ್ರ ಆತ್ಮನು ನಮ್ಮಲ್ಲಿ ಇರ್ತಾನಂತೇಳಿ, ನಿಮ್ಮ ಬಳಿಗೆ ಬರ್ತಾನಂತೇಳಿ ಪ್ರಭು ಹೇಳುವಂಥ ಮಾತು. ಅದು ಯಾವಾಗ ನಡೆಯುತ್ತೆ ಅಂದಾಗ, ಯೇಸು ಪ್ರಭು ಪರಲೋಕಕ್ಕೆ ಹೋದ ಮೇಲೆ 1ನೇ ಶತಮಾನದಲ್ಲಿ ಮಾತನ್ನು ಹೇಳ್ತಾರೆ, ನಿಮ್ಮ ಬಳಿಯಲ್ಲಿ ಇರೋದಕ್ಕೆ ಬೇರೊಬ್ಬ ಆತ್ಮನನ್ನ ಕಳಿಸ್ಕೊಡ್ತೀನಿ. ಬೇರೊಬ್ಬ ಅಂದ್ರೆ ಇನ್ನೊಬ್ಬರು, ನಾನಲ್ಲ. ಅರ್ಥ ಏನಪ್ಪ ಅಂದ್ರೆ, ನಾನಲ್ಲ, ಮತ್ತೊಬ್ಬರು ಬರ್ತಾರೆ. ಇನ್ನೊಬ್ಬರನ್ನ ನಿಮ್ಮ ಬಳಿಗೆ ಕಳಿಸ್ಕೊಡ್ತೀನಿ ಅಂತಾರೆ. ಆತನು ಸತ್ಯದ ಆತ್ಮನು, ದೇವರ ಆತ್ಮನು ಅಂದ. ಈ ಮಾತಿನ ಪ್ರಕಾರ ಈತನು ಪರಲೋಕಕ್ಕೆ ಹೋದ್ಮೇಲೆ ಆತನು ಬರ್ತಾನಂದ್ರೆ, ಅಂದ್ರೆ ಈತನು ಬರಲ್ವಾ? ಈತನು ನಮ್ಮ ಬಳಿಗೆ ಬರಲ್ವಾ? ಆತನು ಬರ್ತಾನೆ ಅಂದ್ರೆ ಪವಿತ್ರಾತ್ಮನು ಬಂದ ಮೇಲೆ ಈತನು ಬರಲ್ವಾ? ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಯೇಸು ಪ್ರಭು ದೇವ್ರ ಹತ್ರ ಬೇಡ್ತಾ ಇದ್ದಾನೆ, ಏನ್ರಿ ಪವಿತ್ರ ಆತ್ಮನನ್ನ ಕಳಿಸ್ಕೊಡ್ತೀನಿ ಅಂತ ತಿಳಿಸುವಂಥದ್ದು. ಅಂದ್ರೆ ಯೇಸು ಪ್ರಭು ನನ್ನ ತಂದೆ ಹತ್ರ ಬೇಡ್ತಿದ್ದೀನಿ ಕಳಿಸ್ಕೊಡು ಅಂತೇಳಿ ಆತನನ್ನ, ಪವಿತ್ರ ಆತ್ಮನನ್ನ ಅಂದಾಗ, ಯೇಸು ಪ್ರಭು ಇರ್ತಾನೆ ಇರಲ್ವತ್ತು ನೋಡುವಾಗ ಇನ್ನೊಂದು ವಚನದಲ್ಲಿ ಹೇಳ್ತದೆ, ಯೇಸು ಪ್ರಭು ಕೂಡ ನಮ್ಮ ಹತ್ರ ಇರ್ತಾರಂತೆ. ಇದೇ ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನವನ್ನ ಇಲ್ಲ, ಯಾವ್ದಪ್ಪ? ನೀವು ತಂದೆಯನ್ನು ಯಾವ್ದಪ್ಪ? ರೈಟ್. ಕೆಳಗಡೆ ಹೋಗಿ ಒಂದು ಯಾರಾದರೂ ಒಂದು ಗ್ಲಾಸ್ ನೀರು ತಂದು ಕೊಟ್ರಪ್ಪ. ಒಬ್ಬರು ಸುರೇಶ್, ಒಬ್ಬರು ಸಾಕು, ಒಂದು ಬಾಟಲ್ ಕೇಳಿ ಅಲ್ಲಿ ನೀರು ತುಂಬ್ಕೊಂಡ್ ಬಂದ್ಬಿಟ್ರು. ಹಾ, ನೋಡಿದ್ರ ಇಲ್ಲಿ ಏನ್ ಹೇಳ್ತಾರೆ ಹೇಳಿ?
ಪ್ರೇರೆ, ನಾವಿಬ್ಬರು ಬರ್ತೀವಿ ಅಂತ ಹೇಳ್ತಾರೆ. ನಾವಿಬ್ಬರು ಬರ್ತೀವಿ ಅಂದ್ರೆ ಮತ್ತೆ ಪವಿತ್ರಾತ್ಮ ಬರಲ್ವಾ? ನಾವಿಬ್ಬರು ಯಾರು? ಇವರು ತಂದೆಯಾದ ದೇವರು, ದೈವಕುಮಾರನಾದ ಕ್ರಿಸ್ತ. ಅದೇ ಹೇಳ್ತಾರೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಅವನ ಬಳಿಯಲ್ಲಿ ಬಿಡಾರವನ್ನು ಅಂದರೆ ಅವನಲ್ಲಿ ನಾವು ಇರ್ತೀವಿ. ಈ ಮಾತಿನ ಅರ್ಥ ಏನು? ನಮ್ಮ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು ಅಂದರೆ ವಾಸಸ್ಥಾನ. ನಮ್ಮ ಬಳಿಯಲ್ಲಿ ನಿವಾಸ ಮಾಡೋದಕ್ಕೆ ಬರ್ತಾರಂತೆ. ಯಾರು ಬರುವಂಥದ್ದು? ನಾನು ನನ್ನ ತಂದೆಯಾದ ದೇವರು ಅಂತಾರೆ. ಅಂದರೆ ಪವಿತ್ರಾತ್ಮನ್ ಬರಲ್ವಾ? 14ನೇ ಅಧ್ಯಾಯದಲ್ಲಿ ನೋಡುವಾಗ ಪವಿತ್ರಾತ್ಮನು ನಿಮ್ಮ ಬಳಿಗೆ ಬರ್ತಾನೆ. ಪವಿತ್ರಾತ್ಮನು ನಿಮ್ಮ ಬಳಿಗೆ ಬರ್ತಾನೆ. ಈ ವಚನದಲ್ಲಿ ನೋಡುವಾಗ ನಾನು ನನ್ನ ತಂದೆ ಇಬ್ಬರು ಕೂಡ ಬರ್ತೀವಿ. ಪ್ರಿಯರ ದೇವ್ರ ಮಕ್ಕಳಿರ, ತಂದೆಯಾದ ದೇವರು, ಯೇಸು ಕ್ರಿಸ್ತರು, ಪವಿತ್ರಾತ್ಮರು ಬರ್ತಾರೆ. ಯಾವಾಗ ಬರ್ತಾರಂತ ನೋಡುವಾಗ, ಯಾವಾಗ ಬರ್ತಾರೆ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮ ಹೃದಯದಲ್ಲಿ ನಾವು ಆತನನ್ನ ಪ್ರೀತಿಸಬೇಕು. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು. ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಸಾಕು. ಅಂದರೆ ಪ್ರೀತಿಸುವವನು. ಇವು ನೋಡಿ, ದೇವರ ಮಕ್ಕಳು ಎಂದು ಕರೆಯುವವರು, ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವವರು ಅನೇಕ ಮಂದಿ ಇದ್ದಾರೆ, ಕ್ರೈಸ್ತರು. ಇವರೆಲ್ಲರೂ ಕೂಡ ಏನಂತ ಮಾತನಾಡ್ಕೊಳ್ತಾರಂತ ನೋಡುವಾಗ, ನಾನು ಯೇಸು ಕ್ರಿಸ್ತರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೇಳಲು ನಾನು ದೇವರನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದೀನಿ, ಏಸಯ್ಯ ಅಂದರೆ ಬಹಳ ಪ್ರೀತಿ ನನಗೆ ಅಂತಾರೆ. ಪ್ರೀತಿ ಇದೆ ಅಂತ ರುಜುಪಡಿಸ್ಕೊಳ್ಬೇಕಾದ್ರೆ ಇನ್ನೊಬ್ಬರಿಗೆ ಅವಶ್ಯಕತೆ ಇಲ್ಲ. ಕನಿಷ್ಠ ಪಕ್ಷದಲ್ಲಿ ನಮ್ಮನ್ನು ನಾವು ರುಜುಪಡಿಸ್ಕೊಳ್ಬೇಕಾಗತ್ತೆ. ಇನ್ನೊಬ್ಬರಿಗೆ ತೋರಿಸುವಂತ ಅವಶ್ಯಕತೆ ಇದೆಯಾ? ಇನ್ನೊಬ್ಬರಿಗೆ ತೋರಿಸುವಂತ ಅವಶ್ಯಕತೆ ಏನೂ ಇಲ್ಲ. ಆದರೂ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ, ಮತ್ತೊಬ್ಬರಿಗೆ ಗೊತ್ತಾಗುತ್ತೆ. ಅದರ ಉದ್ದೇಶ ಯಾರಿಗೋ ಗೊತ್ತಾಗಲಿ ಅನ್ನಂತ ಆಲೋಚನೆ ನಮಗಿರ್ಕೊಡ್ತು. ಉದ್ದೇಶ ಏನಾಗಿರಬೇಕು? ನನ್ನ ತಂದೆ ನನ್ನನ್ನ ಮೆಚ್ಚಬೇಕು, ನನ್ನ ಪ್ರಭು ನನ್ನನ್ನು ಮೆಚ್ಚಬೇಕು ಅಂತ. ಯಾಕೆಂದರೆ ಸಾಯುವ ಸ್ಥಿತಿಯಲ್ಲಿ ಇದ್ದಂಥ ನಮ್ಮನ್ನ, ಪಾಪದಲ್ಲಿ ಅಂಧಕಾರದಲ್ಲಿ ಇದ್ದಂಥ ನಮ್ಮನ್ನ ಬಿಡಿಸೋದಕ್ಕೆ ಅನೇಕ ಪ್ರಯತ್ನ ಮಾಡಿದ್ದಾರಲ್ಲ, ನಮ್ಮನ್ನು ಕಾಪಾಡೋದಕ್ಕೆ ಅನೇಕ ಪ್ರಯತ್ನ ಮಾಡಿದ್ದಾರಲ್ಲ, ಅನೇಕ ಪ್ರಯತ್ನ ಮಾಡಿ ಅನೇಕ ಅವಮಾನಗಳನ್ನು ಅನುಭವಿಸಿ, ಅನೇಕ ಬಾಧೆಗಳನ್ನು ಅನುಭವಿಸಿ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ. ಇವತ್ತು ನಾವೆಲ್ಲರೂ ಕೂಡ ಇವು ಉನ್ನತ ಸ್ಥಿತಿಯಲ್ಲಿ ಅಂದರೆ ಉನ್ನತ ಸ್ಥಿತಿ ಅಂದರೆ ಪ್ರಿಯರೇ ಮತ್ತೇನಲ್ಲ, ದೇವರ ಸಹವಾಸದಲ್ಲಿರುವಂಥದ್ದೇ ಉನ್ನತ ಸ್ಥಿತಿ. ಈ ಲೋಕದಲ್ಲಿ ಹಣ ಐಶ್ವರ್ಯ ಅದಲ್ಲ, ಅದೇನಿದ್ರೂ ಎಲ್ಲ ಬಳ್ಕೊಂಡು ಹೋಗುತ್ತೆ. ಅದು ಏನೇ ಇರ್ಬೋದು, ನಮ್ಗೆ ರಕ್ಷಣೆ ಇಲ್ಲ. ಸತ್ತೋದರೆ ನಾವು ಒಂದು ಉನ್ನತ ಸ್ಥಾನಕ್ಕೆ ನಾವು ಸೇರ್ತೀವಿ ಅಂತ ನಂಬಿಕೆ ಇಲ್ಲ ಲೋಕದಲ್ಲಿದ್ದವರಿಗೆ. ಲೋಕದಲ್ಲಿದ್ದಂಥ ಲೋಕಸ್ಥರಿಗೆ ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ, ಏನಾಗ್ತೀವಿ, ನಮ್ಮ ಗತಿ ಏನು?
ಏನು ನಿರೀಕ್ಷಣೆ ಏನಿಲ್ಲ ಪ್ರಿಯರೇ, ನಿರೀಕ್ಷಣೆ ಏನೂ ಇಲ್ಲ. ಏನೋ ಬಂದಿದ್ದೀವಿ, ಎಲ್ಲರೂ ಜೀವಿಸ್ತಾ ಇದ್ದಾರೆ, ನಾವು ಜೀವಿಸ್ತಾ ಇದ್ದೀವಿ ಅಂತೇಳಿ ದಿನಗಳನ್ನು, ಕಾಲಗಳನ್ನು ಕಳೀತಾ ಇರ್ತಾರೆ. ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವೋ ಅನ್ನೋಂಥದ್ದು ಗೊತ್ತಿಲ್ಲದೆ ಹೋಗ್ತಾ ಇರ್ತಾರೆ. ಇವಾಗ ನಮ್ಮೆಲ್ಲರಿಗೆ ಅರ್ಥ ಆಗಿದೆ, ನಾನು ಸತ್ತೋದ್ರೆ ಮತ್ತೊಂದು ಲೋಕಕ್ಕೆ ಹೋಗ್ತೀನಿ. ಆತ್ಮಗಳ ಲೋಕ ಇದೆ, ಪರದೈಸಿ ಇದೆ, ಪಾತಾಳ ಲೋಕ ಇದೆ, ಬೆಂಕಿ ಕೊಂಡ ಇದೆ, ಪರಲೋಕ ಇದೆ. ನಾನು ಪರಲೋಕಕ್ಕೆ ಹೋಗಬೇಕು, ಬೆಂಕಿ ಕೊಂಡಕ್ಕೆ ಹೋಗಬಾರ್ದು ಅಂತೇಳಿ ನಮಗೆ ತಿಳುವಳಿಕೆ, ಜ್ಞಾನ ಅದು ಎಲ್ಲಿ ಬರುತ್ತೆ? ದೇವರ ಮೂಲಕ ಬರುತ್ತೆ, ಯೇಸು ಕ್ರಿಸ್ತರ ಮೂಲಕ ಬರುತ್ತೆ ಈ ಜ್ಞಾನ. ಅದಕ್ಕೆ ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಓಕೆ, ಪ್ರತಿನಿತ್ಯ ಇಷ್ಟಪಡ್ತಾ ಇರ್ತೀವಿ. ಯಾಕೆ? ಕಾರಣ ಏನಪ್ಪ ಅಂದರೆ ಒಂದೇ ಕಾರಣ, ದೇವರ ಸಹವಾಸದಲ್ಲಿ ನಾವು ಜೀವಿಸೋದ ಕಾರಣ. ನಾವು ದೇವರ ಮಕ್ಕಳು, ದೇವರ ಬಳಿಗೆ ನಾವು ಸೇರಬೇಕು ಅಂತ ಪ್ರತಿ ಕ್ರೈಸ್ತರಿಗೆ ಈ ಒಂದು ನಿರೀಕ್ಷೆ ಅನ್ನೋದು ಇರುತ್ತೆ. ಆದರೆ ಅದನ್ನು ಕಾಪಾಡಿಕೊಳ್ಬೇಕು, ಅದನ್ನು ಬಿಡ್ಕೊಡುದು. ಅದನ್ನು ಕಾಪಾಡಿಕೊಳ್ಬೇಕಾದ್ರೆ ಪ್ರಿಯರ ದೇವರ ಮಕ್ಕಳಿರ ಪ್ರೀತಿಸುವಂತ ನಾವು, ದೇವರನ್ನ ಪ್ರೀತಿಸುವಂತ ನಾವು, ಆತನ ಆಜ್ಞೆಗಳನ್ನ ಗೈಕೊಂಡು ನಡಿಬೇಕು ಅಂತ ಹೇಳ್ತಾರೆ. ಎಲ್ಲರೂ ನಾವು ದೇವರನ್ನ ಪ್ರೀತಿಸ್ತೀವಿ ಅಂತಾನೆ ಮಾತಾಡ್ತಾರೆ. ಪ್ರತಿಯೊಬ್ಬರು ಕೂಡ ನಾವು ದೇವರನ್ನ ಪ್ರೀತಿಸ್ತೀವಿ ಅಂತಾನೆ ಮಾತಾಡ್ತಾರೆ. ಅದಕ್ಕೆ ನಿಜವಾಗ್ಲೂ ದೇವರನ್ನ ಪ್ರೀತಿ ಇಲ್ವಾ ಅಂತ ಒಂದ್ಸರಿ ಗಮನಿಸುವಾಗ ನಮ್ಮ ಕ್ರಿಯೆ ಮೂಲಕ ಗೊತ್ತಾಗುತ್ತೆ ಅಂತಾರೆ. ಹೌದಲ್ವ? ನಮ್ಮ ಕ್ರಿಯೆಗಳ ಮೂಲಕ ಗೊತ್ತಾಗುತ್ತೆ ಅಂತಾರೆ. ನಮ್ಮ ಪ್ರವರ್ತನೆ, ನಮ್ಮ ಒಂದು ನಡವಳಿಕೆ ಇದ್ರ ಮೂಲಕ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯರ ದೇವರ ಮಕ್ಕಳಿರ ಪ್ರೀತಿಸುವ ನಾವು ಆತನ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು ಅಂತ ಹೇಳ್ತಾರೆ ಪ್ರಿಯರೇ. ತುಂಬಾ ಜನ ಪ್ರೀತಿಸ್ತೀವಿ ಅಂತ ಹೇಳ್ತಾರೆ, ಆಜ್ಞೆಗಳನ್ನ ಕೈ ಬಿಡ್ತಾರೆ. ಹೌದಲ್ವ? ಆಜ್ಞೆಗಳನ್ನು ಬಿಡ್ತಾರೆ. ಅವ್ರು ಹೇಳಿರುವಂತಹ ಆಜ್ಞೆಗಳನ್ನೇ ಪಾಲಿಸೋದಿಲ್ಲ. ಕೆಲವ್ರನ್ನ ನೋಡಿ ತುಂಬಾ ಬಾಧೆ ಆಗ್ತಾ ಇರುತ್ತೆ. ಇದುವರೆಗೂ ದೀಕ್ಷಾಸ್ಥಾನನೇ ಪಡ್ಕೊಂಡಿರಲ್ಲ, ಇದುವರೆಗೂ ದೀಕ್ಷೆ ಸ್ಥಾನನೇ ಪಡ್ಕೊಂಡಿರಲ್ಲ. ನಾವು ಸನಾತನ ಕ್ರೈಸ್ತರು ಅಂತಾನೆ ಕರೆಯಲ್ಪಡ್ತಾರೆ. ನಾವು ಪೂರ್ವ ಕಾಲದಿಂದ ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ತಾರೆ. ನಾವು ಕ್ರೈಸ್ತರ ಕುಟುಂಬದವರು, ಅಂದ್ರೆ ಕ್ರೈಸ್ತ ಕುಟುಂಬ ನಮ್ದು. ನಮ್ಮ ಮುತ್ತಾತ, ಅವರ ತಂದೆ ತಾಯಿಗಳು ಕ್ರೈಸ್ತರು, ಮುತ್ತಾತರು ಅಂತ ಹೇಳ್ಕೊಳ್ತಾರೆ. ಮತ್ತೆ ದೀಕ್ಷೆ ಸ್ಥಾನನೇ ಪಡೆದಿರಲ್ಲ. ದೀಕ್ಷೆ ಸ್ಥಾನ ಯಾರು ಅವರು ಕ್ರೈಸ್ತರಲ್ಲ. ಅದು ಪ್ರಾರಂಭದಲ್ಲಿ ಅಂದ್ರೆ ದೇವರು ಕೊಟ್ಟಿರುವಂತ ಆಜ್ಞೆ, ಪ್ರಭು ಕೊಟ್ಟಿರುವಂತ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಸಾರಿರಿ, ಯಾರು ನಂಬಿ ದೀಕ್ಷೆ ಸ್ಥಾನ ಪಡ್ಕೊಳ್ತಾರೋ ಅವರು ರಕ್ಷಣೆ ಹೊಂದುತ್ತಾರೆ, ಯೇಸು ಕ್ರಿಸ್ತರ ಮಾರ್ಗದಲ್ಲಿ ಸೇರ್ತಾರೆ, ದೇವರ ರಾಜ್ಯದಲ್ಲಿ ಹೆಜ್ಜೆ ಹಾಕ್ತಾರೆ. ಓಕೆ, ದೇವರ ರಾಜ್ಯದಲ್ಲಿ ಹೆಜ್ಜೆ ಹಾಕ್ಬೇಕಾದ್ರೆ ಖಂಡಿತವಾಗಿ ಮೊದಲನೇದಾಗಿ ದೀಕ್ಷೆ ಸ್ಥಾನ ಎನ್ನುವುದು ನಡೀಲೇಬೇಕು. ತುಂಬಾ ಜನಕ್ಕೆ ಇನ್ನು ಆಗಿಲ್ಲ. ಅಂದ್ರೆ ಏನಾಗಿದೆಪ್ಪ ಅಂತ ನೋಡುವಾಗ ಅರ್ಥ ಮಾಡಿಕೊಂಡಿಲ್ಲ. ಮತ್ತೆ ನಾವು ಕ್ರೈಸ್ತರಂತ ಹೇಳ್ತಾರೆ. ಹೌದಲ್ವ? ಕ್ರೈಸ್ತರಂತ ಹೇಳ್ಕೊಳ್ತಾರೆ. ನಿಜವಾಗ್ಲೂ ಕ್ರೈಸ್ತರ? ಇವಾಗ ಅಲ್ಲ. ನಿಜವಾಗ್ಲೂ ಯೇಸು ಕ್ರಿಸ್ತರನ್ನ ಪ್ರೀತಿಸಿದವರ? ಆದರೆ ಪ್ರೀತಿಸಿದವರು ಅಂತ ಹೇಳ್ಕೊಳ್ಬೇಕಾದ್ರೆ ಖಂಡಿತವಾಗಿ ಪಾಲಿಸ್ಬೇಕು, ಆಜ್ಞೆ ಪಾಲಿಸ್ಬೇಕಂತ ಹೇಳ್ತಾರೆ. ಇವಾಗ ಪ್ರಿಯರೇ ಗಮನಿಸ್ರಿ, ಯಾವಾಗ ದೀಕ್ಷೆ ಸ್ಥಾನ ತಗೊಳ್ತೀವೋ ಅವಾಗ ಕ್ರೈಸ್ತರಾಗ್ತೀವಿ, ಪವಿತ್ರ ಆತ್ಮರ ಸಹಾಯ ಅನ್ನೋದು ಬರುತ್ತೆ. ಅದರಲ್ಲೂ ದೇವರ ಆತ್ಮನು, ಪವಿತ್ರ ಆತ್ಮನು ಅನೇಕ ರೀತಿಯಲ್ಲಿ ನಾವು ನೋಡ್ತೀವಿ ಬೈಬಲ್ ಗ್ರಂಥದಲ್ಲಿ. ಇವಾಗ ಅಂಶದ ಹೆಸರು ಏನಪ್ಪ ಅಂದ್ರೆ, ನಮ್ಮಲ್ಲಿ ದೇವರ ಆತ್ಮನು ಇದ್ದಾನೆಂದು ಹೇಗೆ ತಿಳಿಯಬೇಕು?
ವಾಕ್ಯದ ಮೂಲಕ ನೋಡುವಾಗ ಪವಿತ್ರಾತ್ಮನು ಮಾತ್ರವಲ್ಲ, ತಂದೆಯಾದ ದೇವರು ಯೇಸು ಪ್ರಭು ನಮ್ಮಲ್ಲಿ ಇರ್ತಾರೆ. ಯಾವಾಗ ಇರ್ತಾರಂತ ಗೊತ್ತಾಗುತ್ತೆ? ಯಾವಾಗ ಇರ್ತಾರಂತ ನಮ್ಮಲ್ಲಿ ಯಾವಾಗ ಇರ್ತಾರಂತ ಗೊತ್ತಾಗುತ್ತೆ ಹೇಳಿ ಪ್ರಿಯರೇ? ನಾವು ಆತನನ್ನ ಪ್ರೀತಿಸಿದಾಗ. ನಮ್ಗೇನು ಪ್ರೀತಿ ಇದೆ ಅಂತ ಹೇಳ್ತೀವಿ. ಪ್ರೀತಿ ಇದೆ ಅಂತ ಹೇಳಿ ಆಜ್ಞೆಗಳನ್ನ ಕೈಗೊಂಡು ನಡೆದಿಲ್ಲ ಅಂದ್ರೆ, ಆಜ್ಞೆಗಳನ್ನ ಕೈಗೊಂಡು ನಡೆದಿಲ್ಲ, ಆತನ ಆಜ್ಞೆಗಳಿಗೆ ಒಳಪಟ್ಟಿಲ್ಲ, ಆತನ ಆಜ್ಞೆಗಳಿಗೆ ಒಳಪಟ್ಟಿಲ್ಲ ಅಂದ್ರೆ ಇರ್ತಾರ? ಪವಿತ್ರಾತ್ಮ ಬರ್ತಾರ? ಪವಿತ್ರಾತ್ಮನಾಗಿರ್ಬೋದು, ಇಲ್ಲ ತಂದೆಯಾದ ದೇವರಾಗಿರ್ಬೋದು, ಇಲ್ಲ ಯೇಸು ಕ್ರಿಸ್ತರಾಗಿರ್ಬೋದು, ಇರಲ್ಲ. ದೇವರ ಆಜ್ಞೆಗಳನ್ನ ಪಾಲಿಸಿಲ್ಲ ಅಂದ್ರೆ ಏನ್ರಿ, ನಮ್ಮಲ್ಲಿ ನಮ್ಮಲ್ಲಿ ಅನೇಕ ತಪ್ಪುಗಳು ನಡೀತಾ ಇರುತ್ತೆ, ಅನೇಕ ಪಾಪಗಳು. ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸ್ಬೇಕು. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನವನ್ನು ನೋಡಿ ಪ್ರಿಯರೇ. 2ನೇ ಅಧ್ಯಾಯ 37, 38. ಹಾ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗುನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೋಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಗಮನಿಸ್ಬೇಕು. ಯೇಸು ಕ್ರಿಸ್ತರ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದಿವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಅಂದ್ರೆ ಈ ಪವಿತ್ರಾತ್ಮನ ದಾನ ಎನ್ನುವಂಥದ್ದು ಇದೆಯಲ್ಲ, ವರ, ಆಶೀರ್ವಾದ, ಪವಿತ್ರಾತ್ಮನ ವರ ಇದೆಯಲ್ಲ, ಅದು ಯಾರ್ಯಾರು ನನ್ನ ಮಾತನ್ನ ಕೇಳಿ ಒಳಪಡ್ತಾರೋ ಅವರೆಲ್ಲರಿಗೆ ಪವಿತ್ರಾತ್ಮನ ದಾನ, ವರ ಬರುತ್ತೆ. ಪವಿತ್ರ ಆತ್ಮನನ್ನ ನಾನು ಬಹುಮಾನವಾಗಿ ನಿಮಗೆ ಕೊಡ್ತೀನಿ ಅಂತಾರೆ. ಪರಿಶುದ್ಧ ಆತ್ಮನನ್ನು, ದೇವರ ಆತ್ಮನನ್ನು. ಇವಾಗ ದೇವರ ಆತ್ಮನು ನಮ್ಮಲ್ಲಿ ಇರ್ತಾನ ಇರಲ್ವಾ? ಇದ್ದಾನ ಇಲ್ವಾ? ದೇವರ ಆತ್ಮನು ಇದ್ದಾನೆ ಅನ್ನೋದಕ್ಕೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ನಾವು ಅರ್ಥ ಮಾಡ್ಕೊಳ್ತೀವಿ? ಪವಿತ್ರಾತ್ಮನ ನನ್ನಲ್ಲಿ ಇದ್ದಾನೆ ಅನ್ನೋದಕ್ಕೆ ಹೇಗೆ ನಮಗೆ ಗೊತ್ತಾಗುತ್ತೆ? ಪವಿತ್ರಾತ್ಮನ ಇದ್ದಾನೆ ಅನ್ನೋದಕ್ಕೆ ಹೇಗೆ ನಮಗೆ ಅರ್ಥ ಆಗುತ್ತೆ? ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ನಮ್ಮ ಮಧ್ಯದಲ್ಲಿ ಇಂಥವ್ರು ನಮ್ಮನ್ನ ದ್ವೇಷಿಸ್ತಾ ಇದ್ದಾರೆ, ಇಂಥವ್ರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನ ಅವರ ಕ್ರಿಯೆಗಳ ಮೂಲಕ ಗೊತ್ತಾಗುತ್ತೆ. ಇಂತಿಂಥವ್ರು ಯಾರಾಗಿರು ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ, ಗಂಡನು ಹೆಂಡತಿಯನ್ನ ಪ್ರೀತಿಸ್ತಾ ಇದ್ದಾನ, ದ್ವೇಷಿಸ್ತಾ ಇದ್ದಾನ? ಕ್ರಿಯೆಗಳ ಮೂಲಕ, ಮಾತಿನ ಮೂಲಕ ಗೊತ್ತಾಗುತ್ತೆ, ಹೌದಲ್ವ? ಹೆಂಡತಿ ಗಂಡನನ್ನು, ಗಂಡನು ಹೆಂಡತಿಯನ್ನು, ಅದೇ ಪ್ರಕಾರ ಮಕ್ಕಳನ್ನು, ಅವರು ನಡ್ಕೊಳ್ಳುವಂಥ ರೀತಿಯಲ್ಲಿ ಗೊತ್ತಾಗುತ್ತೆ ಇವ್ರು ನಿಜವಾಗಲೂ ಪ್ರೀತಿಸ್ತಾ ಇದ್ದಾರಾ ಅಥವಾ ನಟನೆ ಮಾಡ್ತಾ ಇದ್ದಾರಾ ಅನ್ನೋದನ್ನ ಗೊತ್ತಾಗಲ್ವಾ? ಅವ್ರು ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಗೊತ್ತಾಗುತ್ತೆ, ಹೌದಲ್ವ? ಅದೇ ಪ್ರಕಾರ ಸ್ನೇಹಿತರಾಗಿರ್ಬೋದು, ಬಂಧು ಮಿತ್ರರಾಗಿರ್ಬೋದು, ಇವರು ಪ್ರೀತಿಸ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ಗೊತ್ತಾಗತ್ತೆ ಅವರ ಒಂದು ಪ್ರವರ್ತನೆ ಮೂಲಕ.
ಅದೇ ರೀತಿಯಲ್ಲಿ ನಾವು ಪ್ರಿಯರ ದೇವರ ಮಕ್ಕಳಿರ ದೇವರನ್ನ ಪ್ರೀತಿಸ್ತಾ ಇದ್ದೀವಾ ಇಲ್ವಾ? ಎರಡನೇದಾಗಿ ದೇವರು ನಮ್ಮಲ್ಲಿ ಇದ್ದಾನಾ ಇಲ್ವಾ? ದೇವರು ನಮ್ಮಲ್ಲಿ ಇದ್ದಾನಾ ಇಲ್ವಾ ಅನ್ನೋದನ್ನ ಯಾವಾಗ ಗೊತ್ತಾಗುತ್ತಂದ್ರೆ ನಾವು ಹೆಚ್ಚಾಗಿ ದೇವರನ್ನ ಪ್ರೀತಿಸಿದಾಗ, ದೇವರನ್ನ ಇಷ್ಟಪಟ್ಟು ದೇವರ ಒಂದು ಪ್ರಾರ್ಥನೆಯಲ್ಲಿ ಓಕೆ ಧ್ಯಾನದಲ್ಲಿ ಪ್ರಾರ್ಥನೆಯಲ್ಲಿ ಇದ್ದಾಗ ಅದಕ್ಕೆ ಉತ್ತರ ಸಿಗ್ತಾ ಇರುತ್ತೆ ನಮ್ಗೆ ಅವಾಗವಾಗ. ಉತ್ತರ ಸಿಗ್ತಾ ಇರುತ್ತೆ. ಎರಡನೇದಾಗಿ ನಾವು ದೇವರ ವಚನಗಳ ಪ್ರಕಾರ ನಮ್ಮ ಬದುಕುಗಳನ್ನ ಸರಿಪಡಿಸ್ಕೊಳ್ತಾ ಇರ್ತೀವಿ. ನಮ್ಮ ಬದುಕುಗಳನ್ನ ಸರಿಪಡಿಸ್ಕೊಳ್ತಾ ಇರ್ತೀವಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಮನೆಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ನಮ್ಮ ಬದುಕುಗಳಿರ್ತದೆ ನೋಡಿ. ಅಂದ್ರೆ ಎಲ್ಲಾದರೂ ತಪ್ಪುಗಳು ನಡೀತಾ ಇದೆ ಅಂತೇಳಿ ನಮ್ಮನ್ನ ನಾವು ಸರಿಪಡಿಸ್ಕೊಳ್ತಾ ಇರ್ತೀವಿ. ದೇವ್ರ ಹತ್ರ ಬೇಡ್ತಾ ಇರ್ತೀವಿ. ದೇವ್ರ ಹತ್ರ ಪೂರ್ತಿ ತಗ್ಗಿಸ್ಕೊಳ್ತಾ ಇರ್ತೀವಿ. ಹೊರಗಡೆ ಸಮಾಜದಲ್ಲಿ ಕೂಡ ನಮ್ಮನ್ನ ನಾವು ತಗ್ಗಿಸ್ಕೊಂಡು ಇನ್ನೊಬ್ಬರನ್ನ ಒಂದು ಒಳ್ಳೆ ರೀತಿಯಿಂದ ನಾವು ಕಾಣ್ತಾ ಇರ್ತೀವಿ. ಅವು ವಾಕ್ಯದ ಮೂಲಕ, ಈ ವಚನಗಳ ಮೂಲಕ ಪರಿಶೋಧನೆ ಮಾಡುವಾಗ ನಾವು ನಮ್ಮ ಒಂದು ನಡವಳಿಕೆಯಲ್ಲಿ ಕಾಣುತ್ತೆ. ನಮ್ಮ ಜೀವಿತದಲ್ಲಿ ಸರಿಪಡಿಸ್ಕೊಳ್ತಾ ಇರ್ತೀವಿ. ಅಲ್ಲಿ ಏನ್ ನಡೀತಾ ಇರುತ್ತೆ ಅಂದ್ರೆ ಪವಿತ್ರಾತ್ಮರ ಇದ್ರೆ ಹಾಗೆ ನಡೆಯುತ್ತೆ. ಪವಿತ್ರಾತ್ಮನಿದ್ರೆ, ನಮ್ಮಲ್ಲಿ ಪವಿತ್ರಾತ್ಮರಿದ್ರೆ ಪ್ರತಿನಿತ್ಯ ನಮ್ಮ ಜೀವಿತಗಳನ್ನ ಸರಿಪಡಿಸ್ಕೊಳ್ಳುವಂಥದ್ದು. ಎರಡನೇದಾಗಿ ದೇವರು ಮೆಚ್ಚುವಂತ ಕಾರ್ಯಕ್ರಮಗಳು ನಾವು ಮಾಡ್ತಾನೆ ಇರ್ತೀವಿ. ಅಲ್ಲಿ ನಮ್ಗೆ ಅರ್ಥ ಆಗಲ್ಲ ದೇವ್ರು ಇದ್ದಾರಾ ಇಲ್ವಾ ಅನ್ನೋದನ್ನ ಕೆಲವ್ರು ಗಮನಿಸಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಪ್ರಾರ್ಥನೆ, ವಾಕ್ಯಗಳು, ಧ್ಯಾನ, ಓದಬೇಕು, ಸುವಾರ್ತೆ ಹೇಳಬೇಕು, ಇಲ್ಲ ಕೆಲವರಿಗೆ ಒಳ್ಳೆ ರೀತಿಯಲ್ಲಿ ನಾವು ಸೇವೆ ಮಾಡಬೇಕು ಅಂತೇಳಿ ಯಥಾರ್ಥವಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಅವರಲ್ಲಿ ಯಾರಿರ್ತಾರೆ ಅಂದ್ರೆ ಖಂಡಿತವಾಗಿ ಪವಿತ್ರ ಆತ್ಮರೇ ಇರ್ತಾರೆ. ಇನ್ನು ನಾವು ಪರಿಶೋಧನೆ ಮಾಡಬೇಕು, ಖಂಡಿತವಾಗಿ ನಾವು ತಿಳ್ಕೊಳ್ಬೇಕು ಅಂತೇಳಿ ಪರಿಶೋಧನೆ ಮಾಡುವಾಗ ಆ ನಮ್ಮಲ್ಲಿ ಎಲ್ಲಾದರೂ ತಪ್ಪುಗಳಿದ್ರೆ ಅದನ್ನ ನಾವು ಸರಿಪಡಿಸ್ಕೊಳ್ತಾ ಇರ್ತೀವಿ. ಯಾಕಂದ್ರೆ ಈ ಜೀವಿತದಲ್ಲಿ ಅನೇಕ ಆಲೋಚನೆಗಳು ಬರ್ತಾ ಇರುತ್ತೆ. ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ. ಬಂದಾಗ ನಾವು ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ ತಕ್ಷಣ ಇದು ವಾಕ್ಯಕ್ಕೆ ವಿರುದ್ಧವಾಗಿ ಏನೋ ನಡೀತಾ ಇದೆ ಹೃದಯದಲ್ಲಿ ಅಂತೇಳಿ ಗೊತ್ತಾಗುತ್ತೆ. ವಾಕ್ಯಕ್ಕೆ ವಿರುದ್ಧವಾಗಿ ಏನೋ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಏನಪ್ಪ ಅಂದ್ರೆ ಪವಿತ್ರಾತ್ಮರ ಸಹಾಯ ಅನ್ನೋದು ಅಲ್ಲಿ ಕೆಲಸ ಮಾಡ್ತಾರೆ. ಪವಿತ್ರಾತ್ಮರು ಕೆಲಸ ಮಾಡ್ತಾರೆ. ಅವಾಗ ಏನಪ್ಪ ಅಂದ್ರೆ ದೇವರಿಗೆ ಸ್ಥಾನ ಕೊಟ್ಟಾಗ, ದೇವ್ರ ವಾಕ್ಯಕ್ಕೆ ಸ್ಥಾನ ಕೊಟ್ಟಾಗ, ಇಲ್ಲ ದೇವ್ರ ವಾಕ್ಯದ ಬಗ್ಗೆ, ಇಲ್ಲ ದೇವ್ರ ಬಗ್ಗೆ ಆಲೋಚನೆ ಮಾಡುವಾಗ ನಮ್ಮಲ್ಲಿ ಏನ್ ನಡೀತಾ ಇದೆ ಅಂತೇಳಿ ಇದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಇದನ್ನ ಅಂದ್ರೆ ಹೃದಯದಲ್ಲಿ ನಡೆಯುವಂತ ಒಂದು ಕೆಟ್ಟ ಇಲ್ಲಾಂದ್ರೆ ತಪ್ಪಾದಂತ ಕಾರ್ಯಕ್ರಮಗಳು ನಡೆದಾಗ ಅದನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಜ್ಞಾನ ನಮ್ಗೆ ಇರಬೇಕು. ಓಕೆ, ಯೌವನ ಕಾಲದಲ್ಲಿ ತುಂಬಾ ಜನ ದಾರಿ ತಪ್ತಾ ಇರ್ತಾರೆ. ಯೌವನ ಕಾಲದಲ್ಲಿ ಇದ್ದಂತ ಸ್ತ್ರೀ ಪುರುಷರು ದಾರಿ ತಪ್ಪುವಂಥದ್ದು ನಡೀತಾ ಇರುತ್ತೆ. ಮೊಟ್ಟ ಮೊದಲು ಪಾಪಗಳಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಲ್ಲಿ ತಪ್ಪುಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಪವಿತ್ರಾತ್ಮರು ಹೃದಯದಲ್ಲಿದ್ರೆ ಅಂದ್ರೆ ದೀಕ್ಷೆ ಸ್ಥಾನ ಪಡ್ಕೊಂಡ್ರೇನೆ ಪವಿತ್ರಾತ್ಮನು. ದೀಕ್ಷೆ ಸ್ಥಾನ ಪಡ್ಕೊಳ್ಳದೆ ಹೋದ್ರೆ ಪವಿತ್ರಾತ್ಮನ ದಾನ ಎನ್ನುವಂಥದ್ದು ಸಿಗಲ್ಲ. ಪವಿತ್ರಾತ್ಮರು ಬರಲ್ಲ. ಅವಾಗವಾಗ ನಮ್ಗೆ ಆಲೋಚನೆಗಳಂದ್ರೆ ಮತ್ತೆ ಅದು ಒಳಗಡೆ ನಾವೇ ಆತ್ಮಗಳಲ್ವಾ? ನಾವೇ ಯಾರು? ಆತ್ಮಗಳಾಗಿ ಇರುವಂತ ನಾವು ಏನ್ ಮಾಡ್ತಾ ಇರ್ತೀವಿ? ಎಲ್ಲ ಆಲೋಚನೆ ಮಾಡ್ತಾ ಇರ್ತೀವಿ. ಒಳ್ಳೆದನ್ನ ಕೆಟ್ಟದನ್ನ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದನ್ನು ಮಾಡ್ತಾ ಇರ್ತೀವಿ. ಒಳ್ಳೇದೇನಪ್ಪ ಅಂತಂದ್ರೆ ದೇವರ ಸಹವಾಸದಲ್ಲಿ ಇರಬೇಕು, ದೇವ್ರಿಗೋಸ್ಕರ ಬದುಕಬೇಕು ಅಂತೇಳಿ ಆಲ್ರೆಡಿ ನಾವು ಆತ್ಮಗಳಾಗಿರೋದರಿಂದ ಈ ಆತ್ಮಕ್ಕೆ ಕೆಲವು ಗೊತ್ತಾಗ್ತಾ ಇರುತ್ತೆ. ಯಾವಾಗ ನಾವು ದೀಕ್ಷೆ ಸ್ಥಾನ ಪಡ್ಕೊಳ್ತೀವೋ ಆವಾಗ ಪವಿತ್ರ ಆತ್ಮನು ನಾವು ಪಡ್ಕೊಳ್ತೀವಿ. ಆ ಪವಿತ್ರ ಆತ್ಮನನ್ನ ನಾವು ಕಾಪಾಡ್ತಾ ಇರ್ಬೇಕು. ಅಂದ್ರೆ ನಾವು ಕಾಪಾಡ್ಕೊಳ್ಬೇಕಂದ್ರೆ ಅವ್ರನ್ನ ಬಿಡಬಾರ್ದು.
ಅವ್ರು ದೂರ ದೂರ ಹೋಗಬಾರ್ದು. ಅವರಿಗೆ ದುಃಖ ಬರುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಬಾರ್ದು. ಪ್ರಿಯರಾದ ದೇವ್ರ ಮಕ್ಕಳಿರ, ಅವ್ರು ದುಃಖ ಪಡುವಂಥ ರೀತಿಯಲ್ಲಿ, ಅವರು ಬಾಧೆ ಪಡುವಂಥ ರೀತಿಯಲ್ಲಿ ಅವ್ರನ್ನ ಬಾಧಿಸಿದೀವಿ ಅಂದರೆ ದೇವರು ಕೂಡ ಬಾಧೆ ಪಡ್ತಾ ಇದ್ದಾರೆ ಅಂತ ಅರ್ಥ. ದೇವ್ರನ್ನ ಬಾಧೆ ಪಡಿಸ್ತಾ ಇದೀವಿ ಅಂದ್ರೆ ಯೇಸು ಕ್ರಿಸ್ತರನ್ನು ಕೂಡ ಅವಮಾನ ಪಡಿಸ್ತಾ ಇದೀವಿ ಅಂತಲೂ ಅರ್ಥ ಆಗುತ್ತೆ. ಯೇಸು ಕ್ರಿಸ್ತರ ಅದಕ್ಕೆ ಗಮನಿಸ್ಬೇಕು. ನೀವು ದೇವರಿಗೆ ಆಲಯವಾಗಿದ್ದೀರಿ ಅಂತಾರೆ ಒಂದು ಕಡೆ, ಹೌದಲ್ವ? ನೀವು ಪವಿತ್ರ ಆತ್ಮನಿಗೆ ಆಲಯವಾಗಿದ್ದೀರಿ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ನೀವು ಯೇಸು ಕ್ರಿಸ್ತನ ದೇಹವಾಗಿದ್ದೀರಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನ ದೇಹವಾಗಿದ್ದೀವ, ಅಥವಾ ಪವಿತ್ರ ಆತ್ಮನಿಗೆ ಆಲಯವಾಗಿದ್ದೀವ, ಅಥವಾ ದೇವರ ಮಂದಿರವಾಗಿದ್ದೀವ, ಅಥವಾ ಜೀವಸ್ವರೂಪನಾಗಿರುವಂಥ ದೇವರಿಗೆ ಚರ್ಚಾಗಿದ್ದೀವ? ಏನಾಗಿದ್ದೀವಿ? ನಾವು ಏನಾಗಿದ್ದೀವಿ ಅಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ, ಯಾವಾಗ ನಾವು ವಾಕ್ಯಗಳನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗ್ತೀವೋ, ಭಕ್ತಿಯಿಂದ ನಡ್ಕೊಳ್ತೀವೋ ಪ್ರಿಯರೇ, ಅವಾಗ ಏನಪ್ಪ ಅಂದರೆ ದೇವರಿಗೆ ಆಲಯ, ಪವಿತ್ರಾತ್ಮನಿಗೆ ಆಲಯ, ಯೇಸು ಕ್ರಿಸ್ತರ ಏನ್ರಿ ಚರ್ಚಿಗೆ ನಾವು ಸೇರಿಸಲ್ಪಟ್ಟಿದ್ದೀವಿ. ಇಲ್ಲಾಂದ್ರೆ ಯೇಸು ಕ್ರಿಸ್ತನ ದೇಹದಲ್ಲಿ ನಾವು ಸೇರಿಸಲ್ಪಟ್ಟಿದ್ದೀವಿ. ಇವೆಲ್ಲ ಕೂಡ ನಮಗೆ ಅರ್ಥ ಆಗ್ಬೇಕು, ಹೌದಲ್ವಾ? ಅಂದ್ರೆ ನಾನು ಯೇಸು ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಟ್ಟಿದ್ದೀನ, ನಾನು ಯೇಸು ಕ್ರಿಸ್ತನಿಗೆ ಆಲಯವಾಗಿದ್ದೀನ, ನಾನು ಪವಿತ್ರಾತ್ಮನಿಗೆ ಆಲಯವಾಗಿದ್ದೀನ, ನಾನು ದೇವರಿಗೆ ಆಲಯವಾಗಿದ್ದೀನ, ದೇವರು ನನ್ನಲ್ಲಿ ಇದ್ದಾರಾ, ಪವಿತ್ರಾತ್ಮರು ನನ್ನಲ್ಲಿ ಇದ್ದಾರಾ, ಓಕೆ, ಯೇಸು ಕ್ರಿಸ್ತರು ನನ್ನಲ್ಲಿ ಇದ್ದಾರಾ ಅಂತೇಳಿ ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರತಿನಿತ್ಯ ಕೂಡ ನಾವು ನೋಡ್ಕೋಬೇಕು, ಪರಿಶೋಧನೆ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಒಂದು ವೇಳೆ ನಮ್ಮ ಕ್ರಿಯೆಗಳು ತಪ್ಪಾಗಿದ್ದರೆ ಅಲ್ಲಿ ದೇವರ ಆತ್ಮನು ಇರಲ್ಲ. ಒಂದು ಹೊರಗಡೆಯಿಂದ ನಮಗೆ ಆಲೋಚನೆಗಳು ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾರೆ, ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ, ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಪ್ರಯತ್ನ ಮಾಡುವಾಗ ನಾವು ಗಮನಿಸ್ಬೇಕು, ಕೇಳಬೇಕು. ಅದಕ್ಕೆ ಪ್ರಿಯರ ದೇವರ ಮಕ್ಕಳಿರ ಗಮನಿಸ್ಬೇಕು ಪ್ರಿಯರೇ. ಯಾಕಂದರೆ ಈ ಕೊನೆಯ ದಿನದಲ್ಲಿದ್ದೀವಲ್ಲ, ಕೊನೆಯ ದಿನದಲ್ಲಿದ್ದಂಥ ನಾವು ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕಾದ್ರೆ ನಾವು ಅವರಿಗೆ ಸ್ಥಾನ ಕೊಡಬೇಕಾಗತ್ತೆ. ಪವಿತ್ರಾತ್ಮನಿಗೆ ಸ್ಥಾನ, ದೇವರಿಗೆ ಸ್ಥಾನ, ಯೇಸು ಕ್ರಿಸ್ತರಿಗೆ ಸ್ಥಾನ. ಮತ್ತೆ ಅವರು ಇದ್ದಾರಾ ಇಲ್ವಾ ಅಂತ ಗೊತ್ತಾಗಬೇಕಾದ್ರೆ ಆ ಕ್ರಿಯೆಗಳ ಮೂಲಕ. ಅದಕ್ಕೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ, ಒಂದ್ಸಾರಿ ಗಮನಿಸ್ಬೇಕು ಪ್ರಿಯರೇ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ ಅಂತಾಳೆ. ನಾವಂತೂ ಅಯೋಗ್ಯರಲ್ಲವೆಂದು ನಿಮಗೆ ಗೊತ್ತಾಗುವುದೆಂಬುದಾಗಿ. ಸಾಕು. ಇಲ್ಲಿ ಗಮನಿಸಬೇಕು, ಯೇಸು ಕ್ರಿಸ್ತರು ಇದ್ದಾರೆ ಇಲ್ವಾ ಅಂದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಂಬಿಕೆಯಲ್ಲಿ ಇದ್ದೀರಾ ಇಲ್ವಾ? ಕ್ರಿಸ್ತನ ನಂಬಿಕೆಯಲ್ಲಿ ಅಂದ್ರೆ ಕ್ರಿಸ್ತನ ಬೋಧನೆಯಲ್ಲಿ, ವಾಕ್ಯದಲ್ಲಿ ಇದ್ದೀರಾ ಇಲ್ವಾ? ನಂಬಿಕೆ ಅಂತಾರೆ, ಹೌದಲ್ವಾ? ಅಂದ್ರೆ ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀವಾ ಇಲ್ವಾ ಅನ್ನೋದು ಗೊತ್ತಾಗಬೇಕಾದ್ರೆ ಅಲ್ಲಿ ಏನಪ್ಪ ಅಂದ್ರೆ ಕ್ರಿಸ್ತನ ನಂಬಿಕೆಯಲ್ಲಿ ಅಂದ್ರೆ ದೇವರಿದ್ದಾರಾ ಇಲ್ವಾ, ಯೇಸು ಪ್ರಭು ಇದ್ದಾರಾ ಇಲ್ವಾ, ಅಥವಾ ಪವಿತ್ರಾತ್ಮರು ಇದ್ದಾರಾ ಇಲ್ವಾ ಅಂತೇಳಿ ನಮಗೆ ಚೆನ್ನಾಗಿ ಗೊತ್ತಾಗಲ್ವಾ? ಅಂದ್ರೆ ಯೇಸು ಕ್ರಿಸ್ತರು ಇದ್ದಾರಾ ಇಲ್ವಾ, ಯೇಸು ಕ್ರಿಸ್ತರ ನಂಬಿಕೆಯಲ್ಲಿ ನಾವು ಇದ್ದೀವಾ ಇಲ್ವಾ? ನಂಬಿಕೆಯಲ್ಲಿ ಅಂದ್ರೆ ಪರಲೋಕ ನೋಡಿಲ್ಲ, ಪವಿತ್ರಾತ್ಮನ ನೋಡಿಲ್ಲ, ಯೇಸು ಕ್ರಿಸ್ತರನ್ನು ನೋಡಿಲ್ಲ, ಹೌದಲ್ವಾ? ನಂಬಿಕೆಯಲ್ಲಿ ಇದ್ದೀರಾ ಇಲ್ವಾ ಅಂದ್ರೆ ದೇವರನ್ನ ನೋಡಿದೀವ, ಪವಿತ್ರಾತ್ಮನ ನೋಡಿದೀವ, ಯೇಸು ಕ್ರಿಸ್ತರ ನೋಡಿದೀವ,
ಇಲ್ಲಲ್ಲ. ಯೇಸು ಕ್ರಿಸ್ತರು ನೋಡಿಲ್ಲ, ಪವಿತ್ರಾತ್ಮ ನೋಡಿಲ್ಲ, ತಂದೆಯಾದ ದೇವರನ್ನು ನೋಡಿಲ್ಲ, ಪರಲೋಕ ನೋಡಿಲ್ಲ. ಒಟ್ಟಲ್ಲಿ ಅವರಲ್ಲಿ ಇದ್ದೀವಾ ಇಲ್ವಾ, ಆ ನಂಬಿಕೆಯಲ್ಲಿ ಇದ್ದೀವಾ ಇಲ್ವಾ ಅನ್ನೋದನ್ನ ಯಾರಿಗೆ ಗೊತ್ತಾಗುತ್ತಂತೆ? ಯಾರಿಗೆ ಗೊತ್ತಾಗುತ್ತಂತೆ ಪ್ರಿಯರೇ? ನಮ್ಗೆ ಗೊತ್ತಾಗುತ್ತಂತೆ. ನಮಗೆ ಗೊತ್ತಾಗುತ್ತಂತೆ. ಯಾವಾಗ ಗೊತ್ತಾಗುತ್ತೆ ಹೇಳಿ ಪ್ರಿಯರೇ? ಯಾವಾಗ ಗೊತ್ತಾಗುತ್ತೆ? ನೀವು ಪರೀಕ್ಷಿಸಿಕೊಂಡಾಗ. ನೀವು ಪರೀಕ್ಷಿಸಿಕೊಂಡಾಗ. ಪರೀಕ್ಷೆ ಮಾಡಬೇಕಂತಾರೆ. ಪರೀಕ್ಷೆ ಅಂದರೆ ಇವಾಗ ನೋಡಿ, ಆ, ಬಂಗಾರ ಪರೀಕ್ಷೆ ಮಾಡ್ತಾರೆ. ಇವಾಗ ನಾವು ಏನಾದರೂ ಬಂಗಾರವನ್ನ ಕೊಡೋದಕ್ಕೆ, ಮಾರಾಟ ಮಾಡೋದಕ್ಕೆ ಹೋದಾಗ ತುಂಬಾ ಪರೀಕ್ಷೆ ಮಾಡ್ತಾರೆ, ಹಾಗೆ ತಗೊಂಡ್ಬಿಡ್ತಾರೆ. ಕಲರ್ನು ಬಂಗಾರದ ಕಲರ್, ಹೌದಲ್ವ? ಕಲರ್ ಹೆಂಗಿರುತ್ತೆ ಹೇಳಿ? ಬಂಗಾರದ ಕಲರ್ ಇರುತ್ತೆ. ನಿಜವಾಗ್ಲೂ ಇದು ಬಂಗಾರನ ಅಥವಾ ಡೂಪ್ಲಿಕೇಟಾ ಅಂತ ಗೊತ್ತಾಗ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ? ಮೊದಲನೇದಾಗಿ ಕೈಯಲ್ಲಿ ಇಟ್ಕೊಳ್ತಾರೆ, ಇದು ಬಂಗಾರನ ಡೂಪ್ಲಿಕೇಟ್ ಅಂತ ಅಲ್ಲೇ ಗೊತ್ತಾಗುತ್ತೆ. ಮತ್ತೆ ಡೌಟ್ ಬಂದಾಗ ಅವರು ಟೆಸ್ಟ್ ಮಾಡ್ತಾರೆ, ಹೌದಲ್ವ? ಅದನ್ನ ನೋಡ್ತಾರೆ, ಟೆಸ್ಟ್ ಮಾಡ್ತಾರೆ, ಪರಿಶೋಧನೆ ಮಾಡ್ತಾರೆ. ಅದೇ ಪ್ರಕಾರ ನಾವು ಯೇಸು ಕ್ರಿಸ್ತರಲ್ಲಿ ಇದ್ದೀವಿ, ದೇವರಲ್ಲಿ ಇದ್ದೀವಿ ಅಂತೇಳಿ ಸುಮ್ಮನೆ ಹೊರಗಡೆ ಹೀಗೆ ಅಂದ್ಕೊಳ್ತಾ ಇರ್ತೀವಿ. ನಿಜವಾಗ್ಲೂ ಇದ್ದಾರಾ ಇಲ್ವಾ ಅನ್ನೋದನ್ನ ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಳ್ಬೇಕಂದ್ರೆ ಹೇಗಾಗತ್ತೆ ಪ್ರೇಯರ್? ಹೇಗೆ ಪರಿಶೋಧನೆ ಮಾಡ್ತೀರಾ? ಇದ್ದಾರಾ ಇಲ್ವಾ ಅನ್ನೋದಕ್ಕೆ ಏನಪ್ಪ, ಅದು ಮೊಬೈಲ್ ನೋಡ್ರಿ ಯಾರ್ದು ಒಳಗಡೆ ನೋಡ್ರಿ ಸರ್. ಇದ್ದಾರಾ ಇಲ್ವಾ ಅನ್ನೋದಕ್ಕೆ ಪರೀಕ್ಷೆ ಮಾಡ್ಕೊಳ್ಬೇಕಂತೆ. ಯಾವಾಗಾದ್ರೂ ಪರೀಕ್ಷೆ ಮಾಡಿದ್ದೀರಾ? ಏನಮ್ಮ, ಯಾರಾದ್ರೂ ಪರೀಕ್ಷೆ ಮಾಡ್ಕೊಂಡಿದ್ದೀರಾ? ಪರೀಕ್ಷೆ ಮಾಡಿದಿರಿ, ಮಾಡಿಲ್ವಾ? ನಮ್ಗೆ ಏನು ಗೊತ್ತಿಲ್ಲ ನೀವೇನು ಹೇಳ್ತಾ ಇದೀರಿ, ನಾವು ಕೇಳ್ತಾ ಇದೀವಿ. ಅದೇ ಯಾರು ಪರೀಕ್ಷೆ ಯಾರು ಮಾಡ್ತಾ ಇಲ್ಲ ಸರಿಯಾಗಿ. ಅಂದ್ರೆ ನೀವು ಕೇಳ್ತಾ ಇದ್ದೀರಾ, ಬರ್ತಾ ಇದ್ದೀರಾ, ಸಹವಾಸದಲ್ಲಿ ಇದ್ದೀರಾ, ಪ್ರತಿನಿತ್ಯ ವಾಕ್ಯ ಕೇಳ್ತಾ ಇದ್ದೀರಾ. ಈಗ ಈ ಮಧ್ಯಕಾಲದಲ್ಲಿ ಏನಾಗಿದೆ ಅಂದ್ರೆ, ಈ ಮಧ್ಯಕಾಲದಲ್ಲಿ ಸಂಖ್ಯೆ ಏನಾಗ್ತಾ ಇದೆ? ಗೂಗಲ್ ಮೀಟ್ ಅಲ್ಲಿ ಸಂಖ್ಯೆ ಬೆಳಿಗ್ಗೆ ಸಂಖ್ಯೆ ಬೆಳೀತಾ ಇದೆಯಾ, ಕಡಿಮೆ ಆಗ್ತಾ ಇದೆ? ಯಾಕೆ ಬೆಳೆಯುತ್ತೆ? ಅಂದ್ರೆ ಪ್ರತಿನಿತ್ಯ ಬರೋರು ಬರ್ತಾ ಇಲ್ವಾ? ಪ್ರತಿನಿತ್ಯ ಬರೋರು ಬರ್ತಾ ಇಲ್ವಾ ಅಂತ ನೋಡುವಾಗ ಏನಾಗ್ತಾ ಇದೆ ಅಂದ್ರೆ, ಏನಾದರೂ ದುರಾತ್ಮ ಏನಾದರೂ ಕೆಲಸ ಮಾಡ್ತಾ ಇದೆಯಾ? 20 ಜನ ಇದ್ದವರು 30 ಜನ ಆದ್ವಿ, 30 ಜನ ಇದ್ದವರು 40 ತನಕ ಬಂದ್ವಿ, 40 ಜನ ಇದ್ದವರು 50 ತನಕ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಪುಟ್ಟಕ್ಕಂತ ಬರ್ತಾರೆ, ಪುಟ್ಟಕ್ಕಂತ ಜಾರಿ ಹೋಗ್ತಾರೆ. ಯಾಕೆ ಬರ್ತಾರೆ, ಯಾಕೆ ಹೋಗ್ತಾರೆ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇವರು ದೇವರ ಸಹವಾಸದಲ್ಲಿ ಇರಬೇಕು, ದೇವರ ಧ್ಯಾನದಲ್ಲಿ ಇರಬೇಕು, ದೇವ್ರಿಗೋಸ್ಕರ ಬದುಕಬೇಕು ಅಂತ ಕೋರಿಕೆ ಇರುತ್ತೆ, ಕೋರಿಕೆನೂ ಇರುತ್ತೆ. ಆದ್ರೆ ಕೆಲವರು ಬಿಜೆಪಿ, ಜನತಾ ಪಾರ್ಟಿ, ಇಲ್ಲಾಂದ್ರೆ ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಅವ್ರವ್ರ ಪಾರ್ಟಿಗಳು ಬಂದಾಗ ಬರ್ತಾ ಇರ್ತಾರೆ. ಯಾರ ಪಾರ್ಟಿ? ನಿಜವಾಗ್ಲೂ ಯೇಸು ಕ್ರಿಸ್ತರ ಪಾರ್ಟಿ ಆದ್ರೆ, ಯೇಸು ಕ್ರಿಸ್ತರ ಪಾರ್ಟಿ ಆದ್ರೆ ಎಲ್ಲರೂ ಬಂದ್ಬಿಡ್ತಾರೆ, ಹೌದಲ್ವಾ? ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಏನಪ್ಪ ಪಿ ಡಿ ಸುಂದರ್ ಬಂದಿದಾರ, ಇಲ್ಲಾಂದ್ರೆ ಪ್ರಸನ್ನ ಬಾಬು ಬಂದಿದ್ದಾರೆ ಅಂತೇಳಿ ಆ ಗುಂಪು ಇರುತ್ತೆ ನೋಡಿ, ಗುಂಪುಗಳು, ಇವ್ರನ್ನ ನೋಡಬಾರ್ದು, ನಾವು ಯಾರನ್ನೂ ನೋಡಬಾರ್ದು. ಅವರು ದೇವರ ಸೇವಕರು, ವಾಕ್ಯ ಹೇಳಿದಾರ, ಕೇಳೋಣ. ನಾವು ವಾಕ್ಯ ಹೇಳಿದ್ವಿ, ಕೇಳೋಣ. ಇನ್ನೊಬ್ರು ವಾಕ್ಯ ಹೇಳಿದಾರ, ರಾಮು ಪಾಸ್ಟರ್ ಬಂದಿದ್ದಾರೆ, ಇಮಾನುವೇಲ್ ಪಾಸ್ಟರ್ ಬಂದಿದ್ದಾರೆ, ಅದಕ್ಕೆ ನಾನು ಬರ್ತೀನಿ, ಅದಲ್ಲ. ಪ್ರತಿನಿತ್ಯ ಅದೊಂದು ಅಭ್ಯಾಸ ಮಾಡ್ಕೊಳ್ಬೇಕು ನಾವು. ಯಾರಿಗೋಸ್ಕರ ಅಭ್ಯಾಸ ಮಾಡ್ಕೊಳ್ಬೇಕಂದ್ರೆ, ನಮ್ಮ ಆತ್ಮಗಳನ್ನ ಕಾಪಾಡಿಕೊಳ್ಳೋದಕ್ಕೆ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಯಾರಿಗೋಸ್ಕರ ಚೆಕ್ ಮಾಡ್ಕೊಳ್ಬೇಕು ಹೇಳಿ ಪ್ರಿಯರೇ? ಇವಾಗ ನಾನು ಆರೋಗ್ಯವಾಗಿದ್ದೀನಿ, ಇದ್ದೀನಾ ಇಲ್ವಾ ಅನ್ನೋದು ನಿಮ್ಮನ್ನು ಹೋಗಿ ನೀವು ಚೆಕ್ ಮಾಡ್ಕೊಳ್ಬೇಕಾ, ನನ್ನನ್ನು ಹೋಗಿ ನಾನು ಚೆಕ್ ಮಾಡ್ಕೊಳ್ಬೇಕು? ನನ್ನ ಆರೋಗ್ಯ ನಾನು ನೋಡ್ಕೊಳ್ಬೇಕು ಮೊದಲನೇದಾಗಿ, ಹೌದಲ್ವ? ನನ್ನನ್ನೇ ನಾನು ನೋಡ್ಕೊಳ್ಳೋದು ಇನ್ನೊಬ್ಬರು ನೋಡ್ಕೊಳಕ್ ಆಗುತ್ತಾ? ನಾನೇ ಮಂಚದ ಮೇಲೆ ರೋಗದಲ್ಲಿ ಬಿದ್ದಿದ್ರೆ ನಿಮ್ಗೋಗಿ ನೀವು ಚೆನ್ನಾಗಿರಿ, ಒಳ್ಳೆ ಆರೋಗ್ಯದಲ್ಲಿರಿ, ನೀವು ಚೆನ್ನಾಗಿ ಊಟ ಮಾಡಿ ಅಂತ ಹೇಳಿದ್ರೆ ಪ್ರಯೋಜನ ಏನಾದ್ರು ಇದೆಯಾ? ಮೊಟ್ಟ ಮೊದಲು ನಾನು ಆರೋಗ್ಯವಾಗಿರ್ಬೇಕು, ನಾನು ಆತ್ಮಿಕವಾಗಿರ್ಬೇಕು. ಆಮೇಲೆ ಇನ್ನೊಬ್ಬರನ್ನ ಕೂಡ ಏನ್ ಮಾಡಕ್ಕಾಗುತ್ತೆ ಪ್ರಿಯರೇ? ಆತ್ಮಿಕವಾಗಿ ಬೆಳೆಸೋದಕ್ಕಾಗುತ್ತೆ, ಆತ್ಮಿಕವಾಗಿ ನಿಲ್ಲಿಸೋದಕ್ಕಾಗುತ್ತೆ. ಅದು ನಡಿಬೇಕು, ಹೌದಲ್ವಾ?
ಆದರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಏನ್ ನಡೀತಾ ಇದೆ ಅಂದ್ರೆ, ಏನ್ ನಡೀತಾ ಇದೆ ಒಂದು ಗೊತ್ತಾಗ್ತಾ ಇಲ್ಲ ರೀ. ನಿಜವಾಗ್ಲೂ ನಾವು ಪ್ರಾರ್ಥನೆಯಲ್ಲಿ ಇದ್ದೀವಾ? ಏನ್ ಮಾಡ್ತಾ ಇದ್ದೀವಿ? ಪ್ರಾರ್ಥನೆಯಲ್ಲಿ ಇದ್ದೀವಾ? ಇಲ್ವಾ? ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಪ್ರಿಯರಾದ ದೇವ್ರ ಮಕ್ಕಳಿಗ ನಾವು ನಿಜವಾಗ್ಲೂ ದೇವರಲ್ಲಿ ಇದ್ದೀವಾ? ಇಲ್ವಾ? ಅನ್ನೋದನ್ನ ನಾವು ತೋರಿಸ್ಕೊಳ್ಬೇಕಾದ್ರೆ ಇನ್ನೊಬ್ಬರಿಗೆ ತೋರಿಸ್ಕೊಳ್ಳುವಂಥದ್ದಲ್ಲ. ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮನ್ನ ನಾವು ಪರಿಶೋಧನೆ ಅಂದ್ರೆ ಪ್ರತಿನಿತ್ಯ ನಿಮ್ಮ ಸಹವಾಸ ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಇದ್ದವರು ಖಂಡಿತವಾಗಿ ಇದಕ್ಕೆ ಟೈಮ್ ಕೊಡಬೇಕು ನೀವು. ಇದು ದೇವ್ರು ಕೊಟ್ಟಂತ ಒಳ್ಳೆ ಅವಕಾಶ ತಾನೆ. ದೇವ್ರು ಕೊಟ್ಟಂತ ಒಳ್ಳೆ ಅವಕಾಶ. ಏನ್ ಮಾಡ್ತೀರಾ? ಖಂಡಿತವಾಗಿ ಪ್ರತಿಯೊಬ್ಬರು ಬರಬೇಕು. ಒಬ್ರು ಬಂದಿಲ್ಲ ಅಂದ್ರೆ ಇನ್ನೊಬ್ರು ಫೋನ್ ಮಾಡ್ಬೇಕು. ಅವ್ರು ಬರ್ತಾರ ಬರಲ್ವೋ ನನ್ಗೆ ಯಾಕೆ ಅಂತೇಳಿ ನಾವು ಇರೋದಲ್ಲ. ಸುಮ್ನೆ ಇರೋದಲ್ಲ. ಹೌದಲ್ವೋ? ಪ್ರಿಯರ ದೇವ್ರ ಮಕ್ಕಳಿರ ಪ್ರತಿಯೊಬ್ಬರು ಕೂಡ ನಾವು ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರು ನಾವು ಶ್ರದ್ಧೆ ತಗೊಳ್ಬೇಕು. ಅದ್ ನಡಿಬೇಕಾದ್ರೆ ಮೊಟ್ಟ ಮೊದಲು ನಮ್ಮಲ್ಲಿ ನಮಗೆ ಪರೀಕ್ಷೆ ನಡಿಬೇಕು. ಪರೀಕ್ಷೆ ನಮ್ಮಲ್ಲಿ ಏನ್ ನಡಿಬೇಕು ಹೇಳಿ? ಪರೀಕ್ಷೆ ನಡಿಬೇಕು. ಈ ಪರೀಕ್ಷೆ ಅಂದ್ರೆ ದೇವರ ವಾಕ್ಯದ ಮೂಲಕ ದೇವರ ವಾಕ್ಯ ಮುಂದೆ ಇಟ್ಕೋಬೇಕು. ದೇವರ ವಾಕ್ಯವನ್ನು ನಾವು ಗಮನಿಸಬೇಕು. ದೇವರ ವಾಕ್ಯ ಗಮನಿಸಿ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ನಮ್ಮ ಹೃದಯದಲ್ಲಿ ಗೊತ್ತಾಗುತ್ತೆ ಪರೀಕ್ಷೆ. ನಮ್ಮ ಹೃದಯದಲ್ಲಿ ಏನಪ್ಪ ದೇವರ ಪವಿತ್ರಾತ್ಮರಿದ್ದಾರ, ದೇವರ ಆತ್ಮನಿದ್ದಾನ, ದೇವರಿದ್ದಾನ ಇಲ್ವಾ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಅದು ನಿಮ್ಮನ್ನೇ ನೀವು ಪರಿಶೋಧನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ನನ್ನನ್ನು ನಾನು ಪರಿಶೋಧನೆ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಅಂದ್ರೆ ಚೆನ್ನಾಗಿ ಗೊತ್ತಾಗುತ್ತಂತೆ. ಹೌದಲ್ವಾ? ಕ್ಲಾರಿಟಿ ಗೊತ್ತಾಗುತ್ತೆ, ಖಂಡಿತವಾಗಿ ಗೊತ್ತಾಗುತ್ತಂತೆ. ಯೇಸು ಕ್ರಿಸ್ತರು ಇದ್ದಾರಾ ಇಲ್ವಾ? ಯೇಸು ಕ್ರಿಸ್ತರ ನಂಬಿಕೆಯಲ್ಲಿ ಇದ್ದೀವಾ ಇಲ್ವಾ? ಪವಿತ್ರಾತ್ಮನ ಇದ್ದಾನ ಇಲ್ವಾ ಅಂತೇಳಿ ಖಂಡಿತವಾಗಿ ನಮ್ಗೆ ಅರ್ಥ ಆಗುತ್ತಂತೆ. ಖಂಡಿತವಾಗಿ ನಮ್ಗೆ ಅರ್ಥ ಆಗುತ್ತಂತೆ. ಮತ್ತೆ ಅರ್ಥ ಆಗ್ಬೇಕಾದ್ರೆ ಪ್ರಿಯರ ದೇವ್ರ ಮಕ್ಕಳಿರ ನಮ್ಮಲ್ಲಿ ಪವಿತ್ರಾತ್ಮನ ಇದ್ದಾನ ಇಲ್ವ ಅಂತ ಗೊತ್ತಾಗ್ಬೇಕಾದ್ರೆ ಏನ್ರಿ, ನಮ್ಮ ನುಡಿಗಳು ಚೆನ್ನಾಗಿರುತ್ತೆ, ನಮ್ಮ ಪ್ರವರ್ತನೆ ಚೆನ್ನಾಗಿರುತ್ತೆ. ಓಕೆ, ಇನ್ನೊಬ್ಬರನ್ನ ನೋಡ್ತೀವಲ್ಲ, ಇನ್ನೊಬ್ಬರನ್ನ ಎಂತ ದೃಷ್ಟಿಯಲ್ಲಿ ನೋಡ್ತೀವಿ ಅಂದ್ರೆ ಇನ್ನೊಬ್ಬರನ್ನ ಎಂತ ಎಂತ ದೃಷ್ಟಿಯಲ್ಲಿ ನೋಡ್ತೀವಿ ಹೇಳಿ? ಮತ್ತೊಬ್ಬರನ್ನ ಇವಾಗ ಎಲ್ಲಾರು ಕೂತ್ಕೊಂಡಿದೆ, ನೀವೆಲ್ಲರೂ ಯಾರಂತ ನೋಡ್ತೀನಿ ನಾನು? ನೀವು ಯೇಸು ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಟ್ಟಂತ ಭಾಗಗಳು. ನೀವು ದೇವರ ಆತ್ಮಗಳು. ಅಂದ್ರೆ ನಿಮ್ಮಲ್ಲಿ ಆತ್ಮ ದೇವರ ಆತ್ಮ. ನಿಮ್ಮ ದೇಹದಲ್ಲಿ ಆತ್ಮ ಇದೆಯಲ್ಲ, ನಿಮ್ಮ ದೇಹದಲ್ಲಿ ಆತ್ಮ ದೇವರ ಮೂಲಕ ಬಂದಿರುವಂತಹ ಆತ್ಮ. ದೇವರ ಸೊತ್ತು ನೀವು. ದೇವರ ಸೊತ್ತಾಗಿರುವಂತ ನಿಮ್ಗೆ ನಾವು ಏನ್ ಮಾಡಬೇಕು? ಹೇಗೆ ನೋಡಬೇಕು? ದೇವರ ಮಗಳು, ದೇವರ ಮಗನು ಈತ ಅಂತೇಳಿ ಒಂದು ಉನ್ನತವಾಗಿನೇ ನೋಡಬೇಕು. ಅವನ ಇವನ ಅಂತೇಳಿ ಒಂದು ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಅವನೇನು ಇವನೇನು ಹಾಗೆ ನೋಡ್ಲೇಬಾರದು ಅಂತ ಹೇಳ್ತಾರೆ. ಯಾರು ನೋಡಬಾರ್ದು ಅಂತ ಹೇಳ್ತಾರೆ. ನಮ್ಗಿಂತ ಅವರು ಉನ್ನತ ಸ್ಥಾನದಲ್ಲಿ ಇದ್ದಾರಂತಾನೆ ಏನು ನೋಡ್ಬೇಕಂತ ಹೇಳ್ತಾರೆ. ನೀವು ಸಾಕ್ಷಾತ್ತು ದೇವರ ಮಕ್ಕಳು ಮೊಟ್ಟ ಮೊದಲು ನಮ್ಮಲ್ಲಿ ನೋಡುವಂಥದ್ದು, ಇನ್ನೊಬ್ಬರನ್ನ ನೋಡುವಂಥದ್ದು. ನಮ್ಮನ್ನು ನಾವು ಪರಿಶೋಧನೆ ಮಾಡುವಾಗ ಅಯ್ಯೋ, ನಾವು ಒಂದು ಕಾಲದಲ್ಲಿ ಪಾಪದಲ್ಲಿದ್ವಿ, ಪಾಪದ ಅನೇಕ ತಪ್ಪುಗಳಲ್ಲಿದ್ವಿ. ಇವಾಗ ನಾವು ಒಂದು ದೇವರ ಮಾರ್ಗದಲ್ಲಿ ಇದ್ದೀವಿ ಅಂದ್ರೆ ದೇವರ ಕೃಪೆ ಅಂತೇಳಿ ನಮ್ಮನ್ನು ನಾವು ಪೂರ್ತಿ ತಗ್ಗಿಸ್ಕೊಂಡು ಏನ್ರಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ವಿಜ್ಞಾಪನೆ ಮಾಡುವಂಥದ್ದು, ಇಲ್ಲಾಂದ್ರೆ ಕೃತಜ್ಞತೆಗಳನ್ನ ಹೇಳುವಂಥದ್ದು ಇರುತ್ತೆ. ಮಾಡ್ತಾ ಇರ್ಬೇಕು. ದೇವರೇ, ನೀವು ಎಷ್ಟು ಅದ್ಭುತವಾದಂತ ನಮಗೆ ತಂದೆ. ನೀವು ಎಲ್ಲೋ ಇದ್ವಿ, ಯಾವುದೋ ಒಂದು ಮೂಲೆಯಲ್ಲಿ ಇದ್ವಿ, ಯಾವ ಯೋಗ್ಯತೆ ಇಲ್ಲದಂತ ಸ್ಥಿತಿಯಲ್ಲಿ ನಾವು ಇದ್ವಿ. ಇವಾಗ ನಿಮ್ಮ ಮಾತನ್ನು ಕೇಳುವಂತ ಭಾಗ್ಯ ಕೊಟ್ಟಿದ್ದೀರಾ, ನಿಮ್ಮ ಸಹವಾಸದಲ್ಲಿ ಇರುವಂತ ಭಾಗ್ಯವನ್ನು ಕೊಟ್ಟಿದ್ದೀರಾ ತಂದೆ. ನಿಮಗೆ ಸ್ತೋತ್ರಗಳು ತಂದೆ. ಇನ್ನು ನಿಮ್ಮಲ್ಲಿ ಹೆಚ್ಚಾಗಿ ಬೆಳಿಬೇಕು ತಂದೆ, ಜ್ಞಾನದಲ್ಲಿ ಬೆಳಿಬೇಕು ತಂದೆ ಅಂತೇಳಿ ಪ್ರತಿನಿತ್ಯ ಏನ್ರಿ ನಮ್ಮನ್ನು ನಾವು ತಗ್ಗಿಸ್ಕೊಂಡು ದೇವರಿಗೆ ವಿಧೇಯರಾಗಿ ನಮ್ಮಲ್ಲಿ ಇರುವಂತ ಒಂದು ಏನಾದರೂ ಕೆಟ್ಟ
ಹೃದಯದಲ್ಲಿ ಏನಾದರೂ ತಪ್ಪು ನಡೆದಾಗ ಅದನ್ನು ಸರಿಪಡಿಸ್ಕೊಂಡು ವಾಕ್ಯದ ಮೂಲಕ ಸರಿಪಡಿಸ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಅಲ್ಲಿ ಹೋದ್ರೆ ಆ ರೀತಿ ಹೋದ್ರೆ ಪ್ರಿಯರೇ, ಅಲ್ಲಿ ದೇವರ ಆತ್ಮನು ಕೆಲಸ ಮಾಡ್ತಾ ಇದ್ದಾನಂತ ಅರ್ಥ. ದೇವರ ಆತ್ಮನು ಕೆಲಸ ಮಾಡ್ತಾ ಇದ್ದಾನಂತ. ಇವಾಗ ದೇವರ ವಾಕ್ಯ ಓದಿ ಸವಾಸದಲ್ಲಿ ಬಂದು ಮತ್ತೆ ಲೋಕದ ರೀತಿಯಲ್ಲಿ ನಾವು ಇದ್ದೀವಿ, ಲೋಕದ ಪಾಪದಲ್ಲಿ ಇದ್ದೀವಿ ಅಂದ್ರೆ ನಮ್ಮಲ್ಲಿ ದೇವರ ಆತ್ಮನು ಇಲ್ಲ ಅಂತ ಅರ್ಥ. ಯಾರಿಲ್ಲ? ದೇವರ ಆತ್ಮನು. ಯಾವಾಗಿಲ್ಲ ಅಂದ್ರೆ ನಾವು ಬರ್ತಾ ಇದೀವಿ, ಹೋಗ್ತಾ ಇದೀವಿ, ಓಕೆ, ಸುಮ್ಮನೆ ನೋಡೋದಕ್ಕೆ ಬರೋದು ಹೋಗೋದು, ಏನೋ ಕಾಣಿಕೆ ಕೊಡೋದು ಹೋಗೋದು ಇದೀವಿ ಅಂತ ತಿಳ್ಕೊಳ್ಳಿ. ಅಂದ್ರೆ ನಮ್ಮ ಜೀವಿತ ಸರಿ ಇಲ್ಲ ಅಂತ, ನಮ್ಮ ಬದುಕು ಸರಿ ಇಲ್ಲ ಅಂದಾಗ ಅಲ್ಲಿ ದೇವರ ಆತ್ಮನ ಇರ್ತಾನ ಇರಲ್ವ ಅಂತ ನೋಡುವಾಗ ದೇವರ ಆತ್ಮನು ಇರಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ ಅಲ್ಲ, ಗಲತದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಗಲತದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಎಷ್ಟನೇ ವಚನ? 16ನೇ ವಚನ ನೋಡಿ. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಅಂದ್ರೆ ಪವಿತ್ರಾತ್ಮನನ್ನ ಅನುಸರಿಸಿ ನಡೆದುಕೊಳ್ಳಿರಿ. ಪವಿತ್ರಾತ್ಮನನ್ನ ಅನುಸರಿಸಿರಿ. ಪವಿತ್ರಾತ್ಮನನ್ನ ಅನುಸರಿಸಿರಿ ಅಂತ. ಏನ್ಮ ಯಾರನ್ನ ಅನುಸರಿಸ್ಬೇಕಂತೆ? ಪವಿತ್ರ ಆತ್ಮನನ್ನ ಅನುಸರಿಸಿರಿ ಅಂತಾರೆ. ಅನುಸರಿಸುವಂತಂದ್ರೆ ನಡೆದುಕೊಳ್ಳಿರಿ. ಏನ್ಮ ಅರ್ಥ ಆಗತ್ತಾ? ನಡೆದುಕೊಳ್ಳಿರಿ ಅಂತಾರೆ. ಪವಿತ್ರ ಆತ್ಮನ ಹಾಗೆ ನಡೆದುಕೊಳ್ಳಿರಿ ಅಂದ್ರೆ ಆತನನ್ನ ಅನುಸರಿಸಿರಿ. ಪವಿತ್ರ ಆತ್ಮನನ್ನ ಅನುಸರಿಸುವಂತಂದ್ರೆ ಹೇಗೆ? ನಾನು ಹೇಳುವುದೇನೆಂದರೆ ಪವಿತ್ರ ಆತ್ಮನನ್ನ ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಅಂದ್ರೆ ಪವಿತ್ರ ಆತ್ಮನನ್ನ ಅನುಸರಿಸಿದ್ರೆ ಯಾವುದಕ್ಕೆ ಒಳಪಡುವುದಿಲ್ಲ? ಶರೀರದ ಭಾವಕ್ಕೆ ಏನಾಗಲ್ಲಂತೆ? ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಅಂದ್ರೆ ಈ ಶರೀರ ಕೋರಿಕೆಗಳು, ಶರೀರ ಆಲೋಚನೆಗಳಿಗೆ ನಾವು ಅದಕ್ಕೆ ಒಳಪಡುವುದಿಲ್ಲ ಅಂತ. ಅದ್ರ ಬಗ್ಗೆ ನಮಗೆ ಚಿಂತೆ ಇರಲ್ಲ. ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದ್ರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ನೀವು ಒಂದಕ್ಕೊಂದು ಹೋರಾಡುತ್ತವೆ ಅಂತಾರೆ. ಒಂದಕ್ಕೊಂದು ಹೋರಾಡುತ್ತವೆ. ನಿಜವಾಗ್ಲೂ ದೇವರ ಆತ್ಮನಿಗೆ ನಾವು ಸ್ಥಾನ ಕೊಟ್ಟಾಗ, ಯೇಸು ಕ್ರಿಸ್ತರಿಗೆ, ಪವಿತ್ರ ಆತ್ಮನಿಗೆ, ತಂದೆಯಾದ ದೇವರಿಗೆ ಸ್ಥಾನ ಕೊಟ್ಟಾಗ ಒಂದಕ್ಕೊಂದು ಹೋರಾಟ ಇರುತ್ತೆ ಪ್ರಿಯರೇ. ಏನಿರುತ್ತೆ ಅಲ್ಲಿ? ಹೋರಾಟ ಇರುತ್ತೆ. ಅಂದ್ರೆ ಶರೀರ ಭಾವದ ಇಲ್ಲಂದ್ರೆ ಶರೀರ ಆಲೋಚನೆಗಳ ಪ್ರಕಾರ ಶರೀರ, ಆತ್ಮ ಆಲೋಚನೆ ಪ್ರಕಾರ ಈ ಎರಡು ಕೂಡ ನಮ್ಮಲ್ಲಿ ಏನು ಹೋರಾಡ್ತಾ ಇರುತ್ತಾ? ಎರಡು ಹೋರಾಟ ಮಾಡ್ತಾ ಇದೇನಂತ ಅನ್ನೋದು ನಿಮ್ಗೆ ಏನಾದ್ರೂ ಯಾವಾಗಾದ್ರೂ ಅರ್ಥ ಆಗಿದೆಯಾ? ನಿಮ್ಗೇನಾದ್ರೂ ಅರ್ಥ ಆಗಿದೆಯಮ್ಮ? ಹೊರಗಡೆ ಬಿಟ್ಬಿಡೋಣ. ಹೊರಗಡೆ ಶೋಧನೆ ಕೊಡೋದು ಇಲ್ಲ ನಿಂದಿಸೋದು ಅಂತದ್ದು ಅದು ನಡೀತಾ ಇರುತ್ತೆ, ಅದು ಪಕ್ಕ ಕೇಳೋಣ. ಮೊಟ್ಟ ಮೊದಲು ನಮ್ಮ ದೇಹದಲ್ಲಿ ಈ ಹೋರಾಟ ನಡೀತಾ ಇರುತ್ತೆ. ಆ ಹೋರಾಟ ಏನಾದ್ರೂ ನಮ್ಗೆ ಏನಾದ್ರೂ ಅರ್ಥ ಆಗಿದೆಯಾ? ನಮ್ಮ ಮನಸ್ಸಿನಲ್ಲೇ ಹೋರಾಟ ಇದೆ. ಯಾಕೆಂದ್ರೆ ಇವಾಗ ನೋಡಿ, ಪ್ರಿಯರಾದ ದೇವರ ಮಕ್ಕಳಿರ, ಇಲ್ಲಿಗೆ ಬರ್ಬೇಕಾದ್ರೆ, ಈ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಎಷ್ಟೋ ಹೋರಾಟ ನಡೆದಿದೆಯಾ? ಸುಮ್ಮನೆ ಸೀದಾ ಬಂದ್ಬಿಟ್ಟಿದ್ದೀರಾ? ಹೋರಾಟ ನಡೆದಿದೆಯಾ? ಸುಮ್ಮನೆ ಬಂದ್ಬಿಟ್ಟಿದ್ದೀರಾ? ಹಾಗೆ ಹೋಗ್ಬೇಕಾ? ಅಲ್ಲಿಗೆ ಹೋಗ್ಬೇಕಾ? ಹೇಗಿದ್ರೆ ಲೈವ್ ಕೊಡ್ತಾರಲ್ಲ, ಲೈವ್ ಕೊಡ್ತಾರಲ್ಲ, ಇಲ್ಲೇ ನೋಡಿದ್ರೆ ಆಗಲ್ವೇನು? ಏನ್ ಹೇಳ್ತಾ ಇರುತ್ತೆ?
ಶರೀರ ಹೇಳಿದ್ ಯಾರಿಗಾದ್ರೂ ಹೇಳಿದ್ಯಾ? ಹೇಳಿದೆಯಾ ಹೇಳಿಲ್ಲ? ಯಾರಿಗಾದ್ರೂ ಹೇಳಿದ್ಯಾ? ಏನಾದ್ರೂ ಹೃದಯದಲ್ಲಿ ನಡೆದಿದೆಯಾ? ಆ? ಕೆಲವ್ರು ಹೃದಯದಲ್ಲೇ ನಡೀತಾ ಇರುತ್ತೆ. ಇವಾಗ ಒಟ್ಟಿನಲ್ಲಿ ಕೆಲವರಿಗೆ ಏನಪ್ಪ ಅಂದ್ರೆ ಇಲ್ಲ ಹೋಗ್ಲೇಬೇಕು, ಹೋಗ್ಲೇಬೇಕು, ಹೋಗ್ಲೇಬೇಕು. ಆ ಸಮಯವನ್ನ ನಾವು ಅನುಭವಿಸ್ಲೇಬೇಕು. ದೇವರ ಸಹವಾಸದಲ್ಲಿ ಇರಲೇಬೇಕು ಅಂತೇಳಿ ಕೆಲವರಿಗೆ ಬಹಳ ಆತರ ಇರುತ್ತೆ ಆ ಸಮಯ ಬಂದಾಗ. ಇನ್ನು ಕೆಲವರಿಗೆ ಯಾಕಪ್ಪ ಇವೆಲ್ಲ ಯಾಕ್ ಬೇಕಪ್ಪ? ಯಾಕ್ ಬೇಕು ಇವೆಲ್ಲ? ಸುಮ್ಮನೆ ಮೀಟಿಂಗು ನೀವೇನು ನಡೆಸ್ತಾ ಇರ್ತೀರಿ ನಡೆಸ್ಬಿಡಿ ಹಾಗೆ. ಲೈವ್ ಕೊಡ್ತಾ ಇರ್ತೀರಲ್ಲ ಅವ್ರನ್ನ ಇವ್ರನ್ನ ಕರೆಸುವಂಥ ಅವಶ್ಯಕತೆ ಏನಿದೆ? ಇಷ್ಟೊಂದು ದುಡ್ಡು ಖರ್ಚು ಮಾಡೋದು ಬೇಕಾ? ಇಷ್ಟೊಂದು ಹಣವನ್ನು ಖರ್ಚು ಮಾಡುವಂಥ ಅವಶ್ಯಕತೆ ಇದೆಯಾ? ಇದೊಂದು ಕೂಡ ನಮ್ಗೆ ಅನಿಸ್ತಾ ಇರುತ್ತೆ. ಕೆಲವರಿಗೆ, ಎಲ್ಲರಿಗಲ್ಲ, ಎಲ್ಲರಿಗಲ್ಲ, ಕೆಲವರಿಗೆ ಅನಿಸ್ತಾ ಇರುತ್ತೆ. ಯಾಕೆ ಬೇಕಿದೆಲ್ಲ? ಏನ್ರಿ ಬದಲು ನಾವು ಅನೇಕ ಮೀಟಿಂಗ್‌ಗಳು ಮಾಡುವಾಗ ಒಟ್ಟಿನಲ್ಲಿ ಯಾವುದೋ ಒಂದು ಮೈಂಡ್ ಇರುತ್ತೆ, ಎಲ್ಲೋ ಒಂದು ಬರುತ್ತೆ ಅಂತ ನಂಬಿಕೆ ಮೇಲೆ ನಾವು ಮಾಡುವಾಗ ಕೆಲವರು ಕಿರಿಕಿರಿ ಮಾಡ್ತಾ ಇರ್ತಾರೆ. ಹುಟ್ಟಿದ್ದೇ ದೇವ್ರ ಕೆಲಸ ಮಾಡೋದಕ್ಕೆ ತಾನೆ. ಹುಟ್ಟಿದ್ದು ಯಾರಿಗೋಸ್ಕರ? ದೇವ್ರ ಸೇವೆ ಮಾಡೋದಕ್ಕೆ, ದೇವ್ರ ಕೆಲಸ ಮಾಡೋದಕ್ಕೆ. ಒಂದು 4 ತಿಂಗಳ, 5 ತಿಂಗಳ, 6 ತಿಂಗಳ ಇಲ್ಲ 3 ತಿಂಗ್ಳಕ್ಕೊಂದು ಟೈಮ್ ಮಾಡುವಾಗ ನಮ್ಗೆ ಏನ್ ಕೈಲಾಗುತ್ತೋ ಅದನ್ನ ಮಾಡ್ಬೇಕಷ್ಟೆ. ದೇವ್ರ ಕೆಲಸ ಇದ್ದಾಗ ಏನ್ ಕೆಲಸ ಏನಾಗುತ್ತೋ ಅದನ್ನ ಮಾಡ್ತಾ ಇರ್ಬೇಕು. ಆದ್ರೆ ಅಲ್ಲಿ ಹೃದಯದಲ್ಲಿ ಇನ್ನೊಂದು ನಡೀತಾ ಇರುತ್ತೆ. ಇವೆಲ್ಲ ನೀವು ಸುವಾರ್ತೆ ಮಾಡ್ಕೊಂಡು ಹೋದ್ರೆ ಸಾಕು, ವಾಕ್ಯ ಕೇಳ್ಕೊಂಡು ಹೋದ್ರೆ ಸಾಕು, ಅಲ್ಲಲ್ಲಿಗೆ ಹೋದ್ರೆ ಸಾಕು, ಇವೆಲ್ಲ ಮೀಟಿಂಗು, ಇವೆಲ್ಲ ಖರ್ಚು, ಇವೆಲ್ಲ ಯಾಕ್ ಬೇಕು ಅಂದೇಳಿ ಇದನ್ನ ನಡೀತಾ ಇರುತ್ತೆ. ಆಮೇಲೆ ಕೆಲವರು ಕೆಲಸ ಮಾಡೋರು ಕೂಡ ಕೆಲವು ಸಂದರ್ಭಗಳಲ್ಲಿ ಅನಿಸ್ತಾ ಇರುತ್ತೆ, ಇವೆಲ್ಲ ಬೇಕಾಗಿತ್ತಾ? ನಿಜವಾಗ್ಲೂ ಆತ್ಮೀಯ ರೀತಿಯಲ್ಲಿ ಇದ್ದಾಗ ಏನಾಗುತ್ತಂದ್ರೆ, ಏನಿದ್ರು ಪರವಾಗಿಲ್ಲ ನನ್ನ ತಂದೆಗೋಸ್ಕರ ನಾನು ಕೆಲಸ ಮಾಡ್ತೀನಿ. ನನ್ನ ತಂದೆಗೋಸ್ಕರ, ನನ್ನ ಪ್ರಭುಗೋಸ್ಕರ, ನನ್ನ ದೇವರ ಆತ್ಮನಿಗೋಸ್ಕರ ನನ್ನ ಪ್ರಭು ಇದ್ದಾರೆ ಅಂತೇಳಿ ಯಥಾರ್ಥವಾಗಿ ಕೆಲಸ ಮಾಡ್ತಾರೆ. ಈ ಯಥಾರ್ಥವಾಗಿ ಕೆಲಸ ಮಾಡುವಾಗ ಏನು ಅನ್ಸಲ್ಲ ಪ್ರಿಯರೇ. ಏನ್ರಿ ಯಾರಾದ್ರೂ ಸ್ವಲ್ಪ ಕಸ ಕಡ್ಡಿನು ಹೊಲಸು ಮಾಡಿರ್ತಾರೆ. ಅದನ್ನು ಕೂಡ ನೀಟಾಗಿ ಒರೆಸೋದಕ್ಕೂ ಕೂಡ ಇಲ್ಲಾಂದ್ರೆ ಕ್ಲೀನ್ ಮಾಡೋದಕ್ಕೂ ಕೂಡ ಮನಸ್ಸು ಏನು ಅನ್ಸಲ್ಲ. ಯಾಕಂದ್ರೆ ನಾನು ದೇವರ ಸೇವೆ ಮಾಡ್ತೀನಿ ಅಂತೇಳಿ ಹೃದಯ ಫಿಕ್ಸ್ ಆಗಿರುತ್ತೆ. ಕೆಲವರು ಅಸಹ್ಯ ಪಡ್ತಾ ಇರ್ತಾರೆ. ಕೆಲವ್ರು ಏನಪ್ಪಾ ಅಂದ್ರೆ ಅಸಹ್ಯ ಸೇವೆ ಮಾಡೋದಕ್ಕೆ. ಕೆಲವ್ರು ಇಷ್ಟ ಆಗಲ್ಲ. ಯಾಕ್ ಬೇಕು ಅಂತೇಳಿ ಶರೀರ ಒಪ್ಪಲ್ಲ. ಎರಡನೇದಾಗಿ ದೇವರ ಸಹವಾಸ ಬಹಳ ಇದೆ ಅಲ್ವಾ? ಅಂದ್ರೆ ದೇವರ ವಾಕ್ಯವನ್ನು ಕೇಳುವಂಥದ್ದು, ಆಮೇಲೆ ಸುವಾರ್ತೆ ಮಾಡುವಂಥದ್ದು, ಭಕ್ತಿಯಿಂದ ನಡ್ಕೊಳ್ಳುವಂಥದ್ದು, ಆಮೇಲೆ ನಮ್ಮ ನಮ್ಮ ತಪ್ಪುಗಳನ್ನ ನಾವು ಸರಿಪಡಿಸ್ಕೊಳ್ಳುವಂಥದ್ದು, ಇವೆಲ್ಲ ಇದೆ ನೋಡಿ. ಅಂದ್ರೆ ನಮ್ಮ ಶರೀರದಲ್ಲಿ ಲೋಕಕ್ಕೆ ಒಳಪಟ್ಟು ಬದುಕ್ತಾ ಇದೆಯಾ, ಅಥವಾ ನಾವು ದೇವ್ರ ವಾಕ್ಯಕ್ಕೆ ಒಳಪಟ್ಟು ನಾವು ಬದುಕ್ತಾ ಇದೀವಿ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ವಚನ ಗಮನಿಸ್ಬೇಕು ಎಲ್ಲರೂ ಕೂಡ. ಪ್ರಿಯರಾದ ದೇವ್ರ ಮಕ್ಕಳಿರ, ಯಾರು ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು, ಟೈಮ್ ಆಯ್ತು ಮುಗಿಸ್ತೀನಿ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸಿರುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವರಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಅಂದ್ರೆ ನೀವು ಆತ್ಮದ ಮೂಲಕ ನಡೆಸ್ತಾ ಇದ್ದೀರಾ, ಪವಿತ್ರ ಆತ್ಮನ ಮೂಲಕ ನೀವು ನಡೆಸ್ತಾ ಇದ್ದೀರಾ. ಪವಿತ್ರ ಆತ್ಮನ ಮೂಲಕ ನಡೆಸ್ತಾ ಇದ್ರೆ ನೇಮ ನಿಷ್ಠೆಗಳಿಗೆ ನೀವು ಅಧೀನರಲ್ಲ, ನೀವು ಪರಿಪೂರ್ಣರಾಗ್ತಾ ಇದ್ದೀರಿ ಅಂತ ಅರ್ಥ. ಪರಿಪೂರ್ಣರು ಆಗ್ತಾ ಇದ್ದೀರಾ, ನಿಮ್ಮಲ್ಲಿ ದೇವರಿದ್ದಾರೆ. ಅಂದರೆ ದೇವರು ಮೆಚ್ಚುವಂತ ಕಾರ್ಯಕ್ರಮಗಳು ನೀವು ಮಾಡ್ತಾ ಇದ್ದೀರಾ. ಅವಾಗ ಶರೀರ ಆಲೋಚನೆಗಳು, ಇಲ್ಲಾಂದ್ರೆ ಶರೀರ ಸಂಬಂಧಗಳು, ಇವೆಲ್ಲ ಪಕ್ಕಕ್ಕಿಟ್ಟು ಮೊದಲನೇ ಸ್ಥಾನ ದೇವರು ಕೊಡ್ತೀರಾ. ಮೊದಲನೇ ಸ್ಥಾನ ದೇವರಿಗೆ ನಾವು ಕೊಡ್ತೀವಿ. ಅದಕ್ಕೆ 22ನೇ ವಚನದಲ್ಲಿ ಕೂಡ ಮಾತಿರುತ್ತೆ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರಕ್ಕೂ ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆಯ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದರು. ಅಂದ್ರೆ ಶರೀರ ಆಶೆ, ಆ ಶರೀರಕ್ಕೆ
ಸಂಬಂಧಪಟ್ಟಂತ ಅಭಿಲಾಷೆಗಳು, ಕೋರಿಕೆಗಳು ಇವೆಲ್ಲ ಕೂಡ ನಮ್ಗೆ ಬೇಡ ಅಂತೇಳಿ ಪಕ್ಕಕ್ಕಿಟ್ಟು ಸಿಲುಬೆಗೆ ಒಪ್ಪಿಸಿ ನಾವು ಏನು ಮಾಡಿರ್ತೀವಿ ಹೇಳಿ ಪ್ರಿಯರೇ? ನಾವು ದೇವರೇ ನಮಗೆ ಸರ್ವಸ್ವ, ದೇವರೇ ನಮಗೆಲ್ಲ ಅಂತೇಳಿ ಆತ್ಮಿಕವಾಗಿ ಸಿದ್ಧವಾಗ್ತೀವಿ. ಆತ್ಮಿಕವಾಗಿ ಯಾರು ಸಿದ್ಧರಾಗ್ತಾರೋ, ಆತ್ಮಿಕ ಸಹವಾಸದಲ್ಲಿ ಯಾರು ಸಿದ್ಧರಾಗ್ತಾರೋ ಅವರೆಲ್ಲರೂ ಭಾಗ್ಯವಂತರು, ಅವರೆಲ್ಲರೂ ಅದೃಷ್ಟವಂತರು, ಅವರೆಲ್ಲರೂ ಧನ್ಯರು, ಅವರೆಲ್ಲರೂ ಧನ್ಯರು. ಪ್ರತಿನಿತ್ಯ ನೀವು ಸಮಯ ಕೊಡ್ತಾ ಇದ್ದೀರಿ, ಎಷ್ಟು ಭಾಗ್ಯವಂತರು, ಎಷ್ಟು ಅದೃಷ್ಟ, ನೀವು ಎಷ್ಟು ಅದೃಷ್ಟವಂತರು ಗೊತ್ತಾ ನಿಮಗೆ? ನೀವು ತಿಳಿದು ಬರ್ತಾ ಇದ್ದೀರೋ ತಿಳಿದೇ ಬರ್ತಾ ಇದ್ದೀರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀವು ಭಾಗ್ಯವಂತರು, ಅದೃಷ್ಟವಂತರು. ಯಾಕೆಂದ್ರೆ ಒಟ್ಟಿನಲ್ಲಿ ದೇವರನ್ನು ತಿಳ್ಕೊಳ್ಬೇಕು, ದೇವರ ಸಹವಾಸದಲ್ಲಿರ್ಬೇಕು ಅಂತೇಳಿ ಬರುವಂತವ್ರು ಇರ್ತಾರೆ, ಭಾಗ್ಯವಂತರು, ಅದೃಷ್ಟವಂತರು. ಮತ್ತು ಇರ್ತಾರೆ ಹೋಗ್ಲಾ ಬೇಡ, ಹೋಗ್ಲಾ ಬೇಡ, ಸೇರ್ಲೇ ಬೇಡ. ಬೆಳಿಗ್ಗೆ ಅವ್ರೇನು ಹೇಳ್ತಾರೆ? ಬೇಡವೇ ಬೇಡ. ಅದು ಸೈತಾನ್ ಆಲೋಚನೆಗಳು. ಯಾರ ಆಲೋಚನೆಗಳು ಹೇಳಿ? ಸೈತಾನ್ ಆಲೋಚನೆಗಳು. ಪ್ರತಿನಿತ್ಯ ಈ ಸಹವಾಸದಲ್ಲಿ ದೂರ ಆಗ್ಬಾರ್ದು. ಯಾಕೆಂದ್ರೆ ಇವಾಗ 40 ಜನ ಇದ್ದೀವಿ ಅಂದ್ರೆ ಬರ್ತಾ ಬರ್ತಾ ಒಂದು 3 ತಿಂಗಳಿಗೆ ಇನ್ನೊಂದು 5 ಜನ ಜಾಸ್ತಿ ಆಗ್ಬೇಕು. ಇವಾಗ ನಿಮ್ಗೆ ಪರಿಚಯ ಇದ್ದವರೇ ಬರ್ತಾರಲ್ವಾ ಅಲ್ಲಿ? ಏನಮ್ಮ ನಿಮ್ಗೆ ಪರಿಚಯ ಇದ್ದವರೇ ಬರ್ತಾರ ಅಥವಾ ಬೇರೆಯವ್ರು ಬರ್ತಾರ? ಪರಿಚಯ ಇದ್ದವರೇ ಬರ್ತಾರೆ. ಅಕ್ಕಪಕ್ಕದಲ್ಲಿ ಇದ್ದವರು ಯಾರೋ ಒಬ್ಬರು ಹೊಸಬ್ರು ಜೈನ್ ಆಗಿದ್ದಾರೆ ಅಂದ್ರೆ ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ಪರಿಚಯ ಇರ್ತಾರೆ. ಏನ್ ಮಾಡ್ಬೇಕು? ನಿಮ್ಗೆ ಪರಿಚಯ ಇದ್ದವ್ರು ಇಂಥವ್ರು ಬಂದಿಲ್ಲ ಅಂದ್ರೆ ನೀವು ಮಾತಾಡ್ಕೋಬೇಕು. ನಾವು ಹೋಗೋಣ, ನಾವು ಸೇರೋಣ, ಫೋನ್ ಮಾಡಿ ಎಬ್ಸೋಣ. ಅಂದ್ರೆ ಒತ್ತಾಯ ಬೇಡ, ಒತ್ತಾಯ ಯಾರಿಗೂ ಮಾಡಕ್ ಬರಲ್ಲ. 1 ಸಾರಿ 2 ಸಾರಿ ಪ್ರಯತ್ನ ಮಾಡಿ, ಬಂದಿಲ್ಲ ಅಂದ್ರೆ ಅವ್ನು ಬಿಟ್ಬಿಡೋಣ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಪ್ರೀತಿಯಿಂದ ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು, ಎರಡನೇದಾಗಿ ನಮ್ಮ ಜೊತೆಯಲ್ಲಿದ್ದವ್ರನ್ನ ಕಾಪಾಡ್ಕೊಳ್ಬೇಕು. ಹೌದಲ್ವಾ? ಇವಾಗ ಒಬ್ರನ್ನೊಬ್ಬರನ್ನ ಏನ್ ಮಾಡ್ಕೊಳ್ಬೇಕಮ್ಮ? ಪ್ರತಿನಿತ್ಯ ಖಂಡಿತವಾಗಿ ಖಂಡಿತವಾಗಿ ಕಡಿಮೆ ಆಗ್ಬೇಕೆ ಹೆಚ್ಚಾಗ್ಬೇಕು. ಯಾರಿಗಾದ್ರೂ ಲಾಭ ಇದೆ? ನಮ್ಗೇನು ಲಾಭ ಇದೆಯಾ? ನೀವು ಹೆಚ್ಚಾಗುವುದರಿಂದ ಯಾರಿಲ್ಲ? ಯಾರ್ಯಾರು ಪ್ರಯಾಸ ಪಡ್ತಾರೆ, ಯಾರ್ಯಾರು ಅದರ ಸಹವಾಸದಲ್ಲಿ ಯಾರು ಯಥಾರ್ಥವಾಗಿರ್ತಾರೆ ಅವ್ರಿಗೆ ಲಾಭನ. ಕಪಟ ವೇಷಧಾರಣೆ ಇದೆ, ಕಪಟ ಇದೆ ಅಂದ್ರೆ ಆ ಕಪಟ ಎನ್ನುವಂಥದ್ದು ಅದು ವಾಕ್ಯ ಭಕ್ತಿ ಮೂಲಕ ಆ ಕಪಟ ಹೋಗ್ತದೆ. ವೇಷಧಾರಣೆ ಅವೆಲ್ಲ ಚಿಗುರ್ತಾ ಇರ್ತಾವಲ್ಲ, ಮೊದಲನೇದಾಗಿ ಚಿಗುರುವಾಗ ನಮ್ಗೆ ಅರ್ಥ ಆಗ್ತಾ ಇರುತ್ತೆ. ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾನಂದ್ರೆ ಇದು ಅರ್ಥ ಆಗ್ತಾ ಇರುತ್ತೆ. ಅದು ಚಿಗುರ್ತಾ ಇರ್ತವೆ, ಬರ್ತಾ ಇರ್ತದೆ. ಅದೇ ಆಲೋಚನೆ, ದುಷ್ಟ ಆಲೋಚನೆ. ದುಷ್ಟನಿದ್ದಾನಂತಂದ್ರೆ ಅವ್ನು ಏನ್ ಮಾಡ್ತಾನಂದ್ರೆ ಆಲೋಚನೆಗಳನ್ನು ಹುಟ್ಟಿಸ್ತಾನೆ, ಕೆಟ್ಟ ಆಲೋಚನೆ. ಇದೋಯ್ತು ಅಂದ್ರೆ ಮತ್ತೊಂದು ಆಗ್ತದೆ. ಒಂದೋಯ್ತು ಅಂತ ತಿಳ್ಕೊಳ್ಳಿ. ಅಂದ್ರೆ ಇದು ಕೆಟ್ಟ ಆಲೋಚನೆಗಳಿದೆಯಲ್ಲ, ಒಂದು ಮೊಳಕೆ ಒಂದು ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಒಂದು ಏನು ಯಾರ ಮೇಲೆ ಹಾಗೆ ಏನು ಅಂತ ಬರ್ತಾ ಇದೆ, ಒಬ್ಬರ ಮೇಲೆ ಹಾಗೆ ಏನು ಅಂತ ಮೊಳಕೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಗೊತ್ತಾಗ್ತಾ ಇರುತ್ತೆ ಅವನ ಮೇಲೆ ಪವಿತ್ರಾತ್ಮ ಇದ್ದರನ್ನೇ ಅರ್ಥ. ಅವಾಗ ಏನ್ ಮಾಡ್ಬೇಕು? ವಾಕ್ಯದ ಇದಾದ್ಮೇಲೆ ಮತ್ತೆ ಇನ್ನೊಂದು ಬರುತ್ತ. ಏನು ದೇಶ ಬೆಳೀತು, ಅದು ಕಟ್ ಮಾಡಿದ್ವಿ. ಮತ್ತೇನು ಹುಟ್ಟುತ್ತೆ? ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಅಂದ್ರೆ ಏನಪ್ಪಾ ಅಂದ್ರೆ ಯಾರೋ ಒಂದು ಆತ್ಮಿಕವಾಗಿ ಏನೋ ಬೆಳೀತಾ ಇದ್ದಾರೆ ಅಂದ್ರೆ ಅವ್ನು ನೋಡಿ ನಾವು ಅಸಹ್ಯ ಪಡುವಂಥದ್ದು, ಹೊಟ್ಟೆ ಕಿಚ್ಚು ಪಡುವಂಥದ್ದು. ಅದು ಏನಾದ್ರೂ ಬೆಳೀತಾ ಇದೆ, ಅಮ್ಮೋ ಟಕ್ ಅಂತ ನೀವು ಅಲ್ಲೇ ಕಟ್ ಮಾಡ್ಬೇಕು. ನೀವು ಅಷ್ಟು ಪರಿಪೂರ್ಣರಾಗ್ಬೇಕು ನಾವು. ಅದು ಗೊತ್ತಾಗಿಲ್ಲ ಅಂದ್ರೆ ನೀವು ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ಪ್ರಿಯರೇ. ಓಕೆ, ಹೃದಯದಲ್ಲಿ ರಾಶಿ ರಾಶಿ ಅವೆಲ್ಲ ತುಂಬಿಕೊಂಡಿರುತ್ತೆ, ದೊಡ್ಡ ಚಿಗುರುಗಳು ದೊಡ್ಡದಾಗಿ ಬೆಳೆದೇ ಇರುತ್ತೆ. ದ್ವೇಷ, ಅಸೂಯೆ. ಕೆಲವರು ಇರ್ತಾರೆ ಪ್ರಿಯರೇ, ಎಷ್ಟು ದ್ವೇಷಿಸ್ತಾರೆ, ಎಷ್ಟು ಅಸಹ್ಯ ಪಡ್ತಾ ಇರ್ತಾರೆ, ಎಷ್ಟು ಇನ್ನೊಬ್ಬರ ಮೇಲೆ ಅಸಹ್ಯ ಇಟ್ಕೊಂಡಿರ್ತಾರೆ, ಇಲ್ಲ ಕೋಪ ಇಟ್ಕೊಂಡಿರ್ತಾರೆ ಅಂತ ನೋಡುವಾಗ ಬಹಳ ಗೊತ್ತಾಗುತ್ತೆ ಅವ್ರ ಮಾತಿನಲ್ಲಿ, ಕ್ರಿಯೆಗಳಲ್ಲಿ. ನಾವು ನಿಜವಾಗ್ಲೂ ಯೇಸು ಕ್ರಿಸ್ತನ ಧರಿಸ್ಕೊಂಡಿದ್ದೇವೆ, ಇವೆಲ್ಲ ಹೋಗ್ಬೇಕು ಅಂತಾರೆ, ಎಲ್ಲ ಹೋಗ್ಬೇಕಂತ ಹೇಳ್ತಾರೆ. ಯಾರನ್ನ ದ್ವೇಷಿಸುವಂಥದ್ದು ಅವಶ್ಯಕತೆ ಇಲ್ಲ. ಎರಡನೇದಾಗಿ ನೀವು ವಾಕ್ಯಗಳನ್ನು ಕೇಳ್ತೀರಲ್ಲ, ನಿಮ್ಗೆ ಎಷ್ಟು ಟೈಮ್ ಇರುತ್ತೋ ಮೊದಲನೇ ಸ್ಥಾನ ದೇವ್ರು ಕೊಡಿ. ಅಲ್ಲಿ ಸೇವಕರನ್ನ ನೋಡಕ್ಕೆ ಹೋಗ್ಬೇಡಿ. ಯಾವ ಸೇವಕರು ಹೇಳ್ತಾರೆ ಕೇಳಿ, ವಾಕ್ಯದ ಪ್ರಕಾರ ಹೇಳಿರೋ ಅದನ್ನು ಕೂಡ ನೀವು ನೋಡ್ಕೋಬೇಕು. ಹೌದಲ್ವಾ? ಯಾರೇನ್ ಬರ್ಲಿ, ಇವಾಗ ದೇವ್ರ ಸೇವಕರನ್ನ ನಾವು ಕರಿತೀವಿ, ಅನೇಕರನ್ನ ಕರಿತೀವಿ. ಕರೆದಾಗ ಅವ್ರು ಚೆನ್ನಾಗಿ ಹೇಳಿದಾರೆ, ಇವ್ರು ಚೆನ್ನಾಗಿ ಹೇಳಿದಾರೆ, ಕೇಳು, ಕಲಿ ನೀನು.
ನಾವು ಯಾಕೆ ಕರೆಸ್ತೀವಿ ಅಂದ್ರೆ ನೀವು ಕಲಿಬೇಕು. ಹಾಗಂತ ನೀವು ನಮ್ಮನ್ನ ಸಭೆಯನ್ನ ಬಿಟ್ಟು ಇನ್ನೊಂದು ದಾರಿ ಇಟ್ಕೊಂಡು ಹೋದ್ರೆ, ನೀವು ಆತ್ಮಿಕವಾಗಿ ಬೆಳೆದ ಹಾಗೇನಾ ಅಥವಾ ದೂರ ಆದ ಹಾಗೇನಾ, ದೇವರಲ್ಲಿ ಇದ್ದ ಹಾಗೇನಾ, ಏನ್ ಮಾಡ್ದ ಹಾಗೆ? ಇವಾಗ ನಾವೆಲ್ಲರೂ ಆತ್ಮಿಕವಾಗಿ ಬೆಳಿಬೇಕಂತೇಳಿ, ನಾವು ಬೆಳಿಬೇಕು, ನೀವು ಬೆಳಿಬೇಕಂತೇಳಿ ಯಾರೋ ಸೇವಕರನ್ನ ಕರೆಸ್ಕೊಂಡಿದೀವಿ. ನಾವು ಸೇವಕರ ಮಾತನ್ನ ಕೇಳೋಣ, ವಾಕ್ಯಗಳನ್ನ ಕೇಳೋಣ, ಕಳೆಯೋಣ. ಅದನ್ನ ಬಿಟ್ಟು ಸಭೆಯನ್ನು ಬಿಟ್ಟು ದೂರ ಹೋಗ್ಬೋದಾ? ಅದು ಯಾವತ್ತಿಗೂ ನಾವು ಮಾಡಬಾರ್ದು. ಯಾವತ್ತಿಗೂ ನಾವು ಮಾಡಬಾರ್ದು. ಯಾಕಂದ್ರೆ ನಾವು ನಾವು ಕರ್ನಾಟಕದಲ್ಲಿದ್ದೀವಲ್ಲ, ನಾವು ಕರ್ನಾಟಕದಲ್ಲಿದ್ದೀವಿ. ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ನಿಮ್ಮ ಪ್ರಾಂತದಲ್ಲಿ ನೀವು ಅಭಿವೃದ್ಧಿ ಮಾಡ್ಬೇಕಾದ್ರೆ, ನಿಮ್ಮ ಪ್ರಾಂತದಲ್ಲಿ ನೀವು ಅಭಿವೃದ್ಧಿ ಮಾಡ್ಬೇಕಾದ್ರೆ ನಾವೆಲ್ಲರೂ ಕೂಡ ಅನ್ಯೋನ್ಯತೆ ಸಹವಾಸದಲ್ಲಿರ್ಬೇಕು. ನಾವು ದೇವರ ಸಹವಾಸದಲ್ಲಿರ್ಬೇಕು. ನಾವು ಪ್ರತಿನಿತ್ಯ ಬೆಳಿಬೇಕು. ನಿಮ್ಮ ಸ್ಥಳಗಳಲ್ಲಿ ನೀವು ಅಭಿವೃದ್ಧಿ ಆಗ್ಬೇಕು. ಇದನ್ನ ಬಿಟ್ಟು ಇನ್ನೊಂದು ಕಡೆ ಜಂಪ್ ಆಗೋದು, ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ ಜಂಪ್ ಆಗೋದು ಅದಲ್ಲ. ಆದ್ರೆ ಆದ್ರೆ ನಾವು ಸಹೋದರ ಬಳಿಯಲ್ಲಿ ನಾವು ಅನ್ಯೋನ್ಯತವಾಗಿ ಇರೋಣ. ಎಲ್ಲಾರು ವಾಕ್ಯಗಳನ್ನು ಕೇಳೋಣ. ಯಾರು ಚೆನ್ನಾಗಿ ಹೇಳ್ತಾ ಇದ್ರೆ ಕೇಳೋಣ, ಅರ್ಥ ಮಾಡಿಕೊಳ್ಳೋಣ, ತಿಳ್ಕೊಳ್ಳೋಣ, ಕಲಿಯೋಣ. ದೇವರನ್ನ ಬಿಟ್ಟು, ದೇವರ ಸಹವಾಸವನ್ನು ಬಿಟ್ಟು ನಾವು ಹೋಗುವಂತ ಅವಶ್ಯಕತೆ ಇಲ್ಲ. ಯಾವತ್ತಾದ್ರೂ ನಿಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟಪಡ್ತೀರಾ? ತಂದೆ ತಾಯಿಗಳನ್ನು ಬಿಟ್ಟು ನಮ್ಗೆ ತಂದೆ ತಾಯಿ ಬೇಡ, ನಾನು ಇನ್ನೊಬ್ಬನ ತಂದೆ ತಾಯಿ ನೋಡ್ಕೊಳ್ತೀನಿ ಅಂದ್ರೆ ಮನುಷ್ಯನವನು ಏನಪ್ಪ? ಯಾರವರು? ಈ ತಂದೆ ತಾಯಿಗಳು ಬೇಡ, ಇನ್ನೊಬ್ಬ ತಂದೆ ತಾಯಿಗಳ ಹತ್ರ ಹೋಗ್ತೀನಿ ಅಂದ್ರೆ ಏನಾಗಿದೆ ನಿನಗೆ? ಅಂದ್ರೆ ಇವನು ಮಾಯದಲ್ಲಿ ಇದ್ದಾನಂತ ಅರ್ಥ. ಎಲ್ಲಿದ್ದಾನೆ ಇವನು? ಮಾಯದಲ್ಲಿದ್ದಾನಂತ. ಅದೇ ಪ್ರಕಾರ ಪ್ರಿಯರ ದೇವರ ಮಕ್ಕಳಿರ, ನಾವು ಎಲ್ಲಿದ್ದರೂ ಕೂಡ ನಾವು ಈ ಗೂಗಲ್ ಮೀಟ್ ಮೂಲಕ, ಲೈವ್ ಮೂಲಕ ಸಹವಾಸ. ಲೈವ್ ಅಲ್ಲೂ ಕೂಡ ಎಷ್ಟು ಜನ ಇದ್ದಾರೆ ಪ್ರಿಯರೇ? ಬರ್ತಾರೆ. ಲೈವ್ ಅಲ್ಲಿ ಎಷ್ಟು ಜನ ಬರ್ತಾರೆ? 10 ಜನಕ್ಕೆ ಬಂದಿದ್ದಾರೆ ಸ್ಟಾರ್ಟಿಂಗ್. ಅವಾಗ ಸ್ಟಾರ್ಟಿಂಗ್ ಓಪನ್ ಇದು ಆನ್ ಮಾಡಿದ ತಕ್ಷಣ 50 ಜನಕ್ಕೆ ಟಕ್ಕಂತ ಬರ್ತಾ ಇದ್ದಾರೆ. 40 ಜನ, 50 ಜನ. ಇವಾಗ ಏನಾಗಿದ್ರೆ ಅವ್ರ ಇಷ್ಟ, ನಾವೇನು ಹೇಳಕ್ಕಾಗಲ್ಲ, ಅವ್ರವ್ರ ಇಷ್ಟ. ಆದ್ರೆ ಏನಾಗಿದೆ ಅಂದ್ರೆ ನಾವೇ ಎಷ್ಟು ಜನ ಇದ್ದೀವಿ ಹೇಳಿ? ನಾವೇ ಲೆಕ್ಕ ಮಾಡಿದ್ರೆ ಸುಮಾರು 200 ಜನ ಇದ್ದೀವಲ್ವ ಟೋಟಲ್. ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಭೆಯವರೇ ಸುಮಾರು ಎಲ್ಲ ಕಡೆ ಸೇರಿದ್ರೆ ಸುಮಾರು ಇಷ್ಟು ಜನ ಆಗ್ತಾರೆ. 300-400 ಜನ ಆಗ್ತಾರೆ. 300 ಜನ 400 ಜನ ಬೇಡ, ಕನಿಷ್ಠ ಪಕ್ಷದಲ್ಲಿ ಒಂದು 50 ಜನ ಒಂದು ಗಂಟೆಯಲ್ಲಿ, 60 ಜನ, 70 ಜನ ಅಂದ್ರೆ ಬೆಳಿಬೇಕಲ್ವಾ? ಬೆಳೆಯೋದು ಏನಪ್ಪಾ ಅಂದ್ರೆ ಏನಾಗ್ತಾ ಇದೆ, ಅದು ದೂರ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಆದರೆ ದೂರ ಹೋಗ್ಬಾರ್ದು. ದೇವರ ಸಹವಾಸದಲ್ಲಿ ಆತ್ಮಿಕವಾಗಿ ಬೆಳಿಬೇಕು. ಆತ್ಮಿಕವಾದ್ರೆ ನಮ್ಮಲ್ಲಿ ಆತ್ಮ ಇದ್ದಾನ ಇಲ್ವಾ, ದೇವರ ಆತ್ಮನ ಇದ್ದಾನ ಇಲ್ವಾ ಅಂತೇಳಿ ನಮ್ಗೆ ಯಾವಾಗ ಗೊತ್ತಾಗುತ್ತಂದ್ರೆ ಪ್ರಿಯರೇ, ಈ ಕ್ರಿಯೆಗಳು ಆತ್ಮಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳು. ಆತ್ಮ ಶರೀರ ಎರಡು ಕೂಡ ಹೋರಾಟ ಆಗ್ತಾ ಇರುತ್ತೆ. ಈ ಹೋರಾಟದಲ್ಲಿ ಆತ್ಮಿಕವಾದಂತ ಕೆಲಸ ನಡೆದಾಗ, ದೇವ್ರು ಮೆಚ್ಚುವಂತ ಕೆಲಸ ನಾವು ಮಾಡುವಾಗ ಅಲ್ಲಿ ನಿಮ್ಮಲ್ಲಿ ಯಾರಿದ್ದಾರಂತೆ? ಪವಿತ್ರ ಆತ್ಮರಿದ್ದಾರಂತೆ ಗೊತ್ತಾಗುತ್ತೆ. ಪವಿತ್ರ ಆತ್ಮ ಅಂದ್ರೆ ಈ ದೇಹದ ಮೂಲಕ ದೇವರ ಕೆಲಸ ನಡಿಬೇಕು, ದೇವರು ಮೆಚ್ಚುವಂತ ರೀತಿ ಕೆಲಸ ನಡಿಬೇಕು. ಓಕೆ, ದೇವರ ಕಾರ್ಯಕ್ರಮಗಳು ನಡಿಬೇಕು ಪ್ರಿಯರೇ. ಅದು ಪವಿತ್ರ ಆತ್ಮನ ಮೂಲಕ ನಾವು ನಡೆಸ್ಬೇಕು. ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಆದ್ದರಿಂದ ನೀವು ಜಾಗ್ರತೆ. ಎರಡನೇದಾಗಿ ಲೈವ್ನ ಬೆಳಿಗ್ಗೆ ಈ ಗೂಗಲ್ ಮೀಟ್ ಇರುತ್ತಲ್ಲ, ಗೂಗಲ್ ಮೀಟಲ್ಲಿ ನೀವು ಪಾಲಿಸಿ, ಎಲ್ಲರ ಟೈಮ್ ಪಾಲಿಸಿ, ಎಲ್ಲರೂ ಕೂಡ ಬೆಳೀರಿ. ಇನ್ನು ಕೆಲವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವ್ರು ಯಾರಂತ ನೋಡಿಕೊಂಡು ನೀವು ಹೇಳಿ ಅವರಿಗೆ. ಓಕೆ, ನಿಮ್ಮ ಪರಿಚಯಸ್ಥರು ಇರ್ತಾರಲ್ವ, ನಾವು ಇರೋಣ, ಕೊನೆ ತನಕ ಕೇಳೋಣ ಅಂತ. ಎರಡನೇದಾಗಿ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಅದನ್ನು ಮಾಡಬಾರ್ದು. ಈ ಗೂಗಲ್ ಮೀಟ್ನಲ್ಲಿ 1 ನಿಮಿಷ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇನ್ನೊಬ್ರಿಗೆ ಏನಾಗ್ತಾ ಇರುತ್ತಂದ್ರೆ, ಅವರು ಬರ್ತಾ ಇದ್ದಾರೆ, ಅವರು ಹೋಗ್ತಾ ಇದ್ದಾರೆ ಅಂತೇಳಿ ನಾವು ಕೂಡ ಏನಾಗ್ತಾ ಇರ್ತೀವಿ ಕೆಲವು ಟೈಮಲ್ಲಿ, ನಾವು ಕೂಡ ಬರೋಣ, ಹಿಂಗೆ ಹೋಗ್ಬಿಡೋಣ ಅಂತ. ನಾವು ಹಿಂಗೆ ಬರೋಣ, ಹಿಂಗೆ ಹೋಗೋಣ. ಇನ್ನೊಬ್ಬರು ನೋಡಿ ಕಲಿತೀವ. ಇನ್ನೊಬ್ಬರು ನೋಡಿ ನಾವು ಏನು ಕಲಿಬೇಕಂದ್ರೆ, ಅವರು ಚೆನ್ನಾಗಿ ಕೇಳ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ನಾನು ಕೂಡ ಕಲಿಬೇಕು ಅನ್ನೋದನ್ನ ಕಲಿಬೇಕು. ಕೆಲವರು ಏನಪ್ಪ ಅಂದ್ರೆ ಒಂದು 5 ನಿಮಿಷ ಬರ್ತಾರೆ, ಹೊರಟೋಗ್ತಾರೆ. ಯಾಕೆ ಬಂದಿದ್ದಾರೆ, ಯಾಕೆ ಹೋಗಿದ್ದಾರೆ ಇವರು, ಅವ್ರಿಗೆ ಗೊತ್ತಿರಲ್ಲ. ಅಂದ್ರೆ ಇವರು ಅವಾಗ ಇಂಥವ್ರು ಕಾಣ್ತಾ ಇರ್ತೀವಿ. ಇಂಥವ್ರು ಕಂಡಾಗ ನೀವೇನು ಅಂದ್ಕೊಳ್ತೀರಾ? ಅಯ್ಯೋ ಪಾಪ, ಈ ಮನುಷ್ಯನ ಇವಾಗ ಬರ್ತಾ ಇದ್ದಾನೆ, ಈ ಮನುಷ್ಯನನ್ನು ಹೇಗಾದ್ರೂ ಮಾಡಿ ನಾನು ಕಾಪಾಡ್ಕೊಳ್ಬೇಕಂತ ನೀವು ಪ್ರೀತಿಯಿಂದನೇ ಪ್ರಯತ್ನ ಮಾಡಬೇಕು. ನೀವು ಮತ್ತೆ ಕಠಿಣವಾಗಿ ಹೇಳ್ದಪ್ಪ ಅಂದ್ರೆ ಗುಡ್ ಬೈ ಹೇಳ್ತಾರೆ. ನೀವು ಬೇಡ, ನಿಮ್ಮ ಸಹವಾಸ ಬೇಡ, ದೊಡ್ಡ ನಮಸ್ಕಾರ ಏನಂತ ಹೇಳ್ತಾರೆ?
ನಿಮಗೆ ದೊಡ್ಡ ನಮಸ್ಕಾರ. ಆದ್ದರಿಂದ ಪ್ರೀತಿಯಿಂದ ಹೇಳಿ, ಜ್ಞಾನದಿಂದ ಹೇಳಿ, ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಮಾತಾಡಿ. ಯಾವ ಸೇವಕರು ಬಂದರೆ, ಚಿಕ್ಕ ಸೇವಕರು ಬಂದರೂ ದೊಡ್ಡ ಚಿಕ್ಕ ದೊಡ್ಡವ್ರು ಏನಿಲ್ಲ, ದೇವ್ರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ನಾವು ಸುಮ್ಮನೆ ದೊಡ್ಡವ್ರು ಚಿಕ್ಕವ್ರು, ನಾವೇನು ದೊಡ್ಡವರಲ್ಲ ಪ್ರಿಯರೇ, ನಾವೇನು ದೊಡ್ಡವರಲ್ಲ. ಇನ್ನು ನಾವು ಕಲಿಬೇಕು, ನಾವು ಕಲಿಬೇಕು. ಓಕೆ, ಎಲ್ಲರೂ ಮೊಣಕಲಾಕಿ ಪ್ರಾರ್ಥನೆ. ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ನಿಮ್ಮನ್ನು ತಿಳ್ಕೊಳ್ಳುವಂಥ ಭಾಗ್ಯವನ್ನು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ಭಾಗ್ಯವನ್ನು, ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ನಿಮಗೆ ಸ್ತೋತ್ರಗಳು. ತಂದೆಯ ದೇವರೇ, ನೀವು ನಮ್ಮಲ್ಲಿ ಇದ್ದೀರಾ ಇಲ್ವಾ? ಯೇಸುಪ್ರಭು ನಮ್ಮಲ್ಲಿ ಇದ್ದಾನೆ ಇಲ್ವಾ? ಪವಿತ್ರಾತ್ಮನ ಇದ್ದಾನ ಇಲ್ವಾ ಅಂತೇಳಿ ತಂದೆ ವಾಕ್ಯದ ಮೂಲಕ ತಿಳ್ಕೊಂಡಿದ್ದೀವಿ. ತಂದೆ, ನೀವು ಇದ್ದೀರಾ ಅಥವಾ ಇಲ್ವಾ ಅನ್ನೋದಕ್ಕೆ ತಂದೆಯ ದೇವರೇ, ನಮ್ಮ ಮನಸ್ಸಾಕ್ಷಿ ಉತ್ತರ ಕೊಡುತ್ತೆ. ನಮ್ಮ ಮನಸ್ಸು ಸಾಕ್ಷಿ ಹೇಳುತ್ತೆ ನಮ್ಮಲ್ಲಿ ಪವಿತ್ರಾತ್ಮನ ಇದ್ದಾನ ಇಲ್ವಾ ಅಂತ. ತಂದೆಯ ದೇವರೇ, ನಿಮಗೆ ಸ್ಥಾನ ಕೊಡುವಂತೆ ನಮ್ಮನ್ನೇ ಬಲಪಡಿಸಿ. ಈ ಶರೀರ ಭಯಂಕರವಾದದ್ದು, ಲೋಕದ ಆಶೆಗಳಿಗೆ ಒಳಪಡುವಂಥದ್ದು, ಅನೇಕ ಕೋರಿಕೆಗಳಿಗೆ. ತಂದೆಯ ದೇವರೇ, ಇವೆಲ್ಲವನ್ನು ಲೋಕದ ಆಸೆಗಳನ್ನು ಸಾಯಿಸಿ ಯಾವಾಗ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಇರುವಂತೆ ಎಲ್ಲವನ್ನು ಬಲಪಡಿಸಿ ತಂದೆ. ತಂದೆ, ನಿಮ್ಮ ಮಕ್ಕಳ ಜೊತೆಗೆ, ನಿಮ್ಮ ಜೊತೆಗೆ ಆತ್ಮಿಕ ಸಹವಾಸದಲ್ಲಿ ಇರುವಂತೆ ಒಳ್ಳೆ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರ. ಅದನ್ನು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿ ತಂದೆ. ಈ ಲೋಕದಲ್ಲಿ ನೋಡುವಾಗ ಏನೂ ಇಲ್ಲ ತಂದೆ. ಈ ಲೋಕದಲ್ಲಿ ಬೇರೆ ಕೇವಲ ಕೋರಿಕೆಗಳು ಬಿಟ್ಟರೆ, ಆಶೆಗಳು ಬಿಟ್ಟರೆ ಬೇರೆ ಏನೂ ಇಲ್ಲ ತಂದೆ. ಇವೆಲ್ಲ ಗತಿಸಿ ಹೋಗ್ತವೆ. ಈ ಲೋಕದಲ್ಲಿ ಎಲ್ಲ ಕೂಡ ನಾಶವಾಗುತ್ತೆ. ತಂದೆಯ ದೇವರೇ, ನೀವು ಶಾಶ್ವತವಾಗಿರ್ತೀರ. ನಿಮ್ಮ ಮಾತುಗಳು ಶಾಶ್ವತವಾಗಿರ್ತವೆ. ನಿಮ್ಮನ್ನು ನಂಬಿ ಭಕ್ತಿಯಿಂದ ನಡ್ಕೊಂಡಾಗ, ನಿಮ್ಮ ಆಜ್ಞೆಗಳಿಗೆ ವಿಧೇಯರಾದಾಗ ತಂದೆ, ನಾವು ಶಾಶ್ವತವಾಗಿ ಉಳ್ಕೊಳ್ತೀವಿ ತಂದೆ. ನೀವು ಹೇಳಿದಿರೋ ವಾಕ್ಯದ ಮೂಲಕ ಹಾಗೆ ಜೀವಿಸುವಂತೆ, ಶಾಶ್ವತವಾದಂತಹ ಪರಲೋಕವನ್ನು ಪಡ್ಕೊಳ್ಳುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ತಂದೆ. ತಂದೆಯ ದೇವರೇ, ನಾವೆಲ್ಲರೂ ಬೆಳೀತಾ ಇದ್ದೀವಿ. ನೀವು ಹೆಚ್ಚಾಗಿ ನಮ್ಮನ್ನು ಬೆಳೆಸಿ, ಆತ್ಮಿಕವಾಗಿ ಬೆಳೆಸಿ ತಂದೆ. ಈ ಲೋಕದಲ್ಲಿ ಯಾವುದಕ್ಕೂ ಒಳಪಡದೆ ಭಕ್ತಿಯಿಂದ ಜೀವಿಸುವಂತೆ ನಮ್ಮೆಲ್ಲರನ್ನು ಕಾಪಾಡಿ. ಇನ್ನೂ ಹೆಚ್ಚಾಗಿ ನಾವು ಬೆಳಿಬೇಕು. ಸಹಾಯ ಮಾಡಿ, ಬಲಪಡಿಸಿ. ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಬಲಪಡಿಸಿ ತಂದೆ. ಈ ದಿನ ವಿಜಯ್ ಪ್ರಸಾದ್ ರೆಡ್ಡಿ ಸಾಯಂಕಾಲ ಮಾತನಾಡುವಾಗ ಅವರ ಜೊತೆಯಲ್ಲಿರಿ. ಅದೇ ರೀತಿಯಲ್ಲಿ ಸೇವಕರು ಇಮಾನುವೆಲ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಮನೋಜ್ ಕುಮಾರ್ ಆಗಿರ್ಬೋದು, ವಿಲ್ಸನ್ ಆಗಿರ್ಬೋದು, ಒಬ್ಬೊಬ್ಬರ ಮೂಲಕ ನೀವು ತಿಳಿಸ್ತಾ ಇದ್ದೀರಾ. ಇನ್ನೂ ಹೆಚ್ಚಾಗಿ ನಮಗೆ ತಿಳಿಸ್ಕೊಡಿ. ಸಂಪೂರ್ಣವಾಗಿ ನಿಮಗೆ ವಿಧೇಯರಾಗುವಂತೆ ಒಳ್ಳೆಯ ಮನಸ್ಸನ್ನು ನಮಗೆ ದಯಪಾಲಿಸಿ ತಂದೆಯ ದೇವರೇ. ಈ ಲೋಕದಲ್ಲಿ ಜೀವಿಸುವಾಗ ಉನ್ನತರಾಗಿ ಜೀವಿಸುವಂತೆ, ಶ್ರೇಷ್ಠರಾಗಿ ಜೀವಿಸುವಂತೆ, ಭಕ್ತರಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ. ಈ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಸತ್ಯವಾದ ಸುವಾರ್ತೆಯನ್ನು ತಲುಪಿಸಬೇಕು. ಈ ಕೆಲಸವನ್ನು ಕೊಟ್ಟಿದ್ದೀರಾ. ಎಲ್ಲ ನಿಮ್ಮ ಮಕ್ಕಳು ಕೆಲಸ ಮಾಡುವಂತೆ, ಯಥಾರ್ಥವಾಗಿ ಕೆಲಸ ಮಾಡುವಂತೆ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಕಾಪಾಡಿ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡುವಂತೆ, ನಿಮ್ಮ ಸೇವೆ ಮಾಡುವಂತೆ ಸಹಾಯ ಮಾಡಿ ತಂದೆಯ ದೇವರೇ. ನಮ್ಮಲ್ಲಿ ಕೆಟ್ಟ ಆಲೋಚನೆಗಳು, ಕೆಟ್ಟದ್ದು ಏನೂ ಇಲ್ಲದಂತೆ ನಾವು ಜೀವಿಸುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಈ ಬೆಳಗಿನ ಜಾವದಲ್ಲಿ ಪ್ರತಿನಿತ್ಯ ಈ ಕಾರ್ಯಕ್ರಮ ನಡೆಸುವಂಥ ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನು, ರೇಖಾರವರನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿ, ಇನ್ನೂ ಹೆಚ್ಚಾಗಿ ಕೆಲಸ ಮಾಡುವಂತೆ ಸಹಾಯ ಮಾಡಿ. ಕಷ್ಟ ನಷ್ಟ ಶೋಧನೆಗಳಿದ್ದಾಗಲೂ ಏನೇ ಇರಲಿ ಅವೆಲ್ಲ ಪಕ್ಕಕ್ಕಿಟ್ಟು ಬದಿಗಿಟ್ಟು ತಂದೆ ನಿಮ್ಮ ಸೇವೆಯಲ್ಲಿ ಮುಂದೆ ಹೋಗುವಂತೆ ಆ ಮಗಳನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ದೀಕ್ಷಿತ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು ಕೂಡ ಆಶೀರ್ವದಿಸಿ. ತಾಯಿ ಮಗನು ಸೇರಿ ಕೆಲಸ ನಡೆಸ್ತಾ ಇದ್ದಾರೆ. ತಮ್ಮ ಭುಜದ ಮೇಲೆ ಈ ಒಂದು ಭಾರವನ್ನು ಹೊತ್ತುಕೊಂಡು ನಡೆಸ್ತಾ ಇದ್ದಾರೆ ತಂದೆ.
ಅದು ನಿಮ್ಮ ಕೃಪೆ, ಅದಕ್ಕೆ ಸ್ತೋತ್ರಗಳು. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಪ್ರತಿದಿನ ಒಬ್ಬೊಬ್ಬರು ಸೇವಕರು ನಿಮ್ಮ ಮಕ್ಕಳು ತಂದೆ, ನಿಮ್ಮ ಮಕ್ಕಳು ತಂದೆ, ನಿಮ್ಮ ಮಾತುಗಳನ್ನು, ನಿಮ್ಮ ಜ್ಞಾನವನ್ನು ಚೆನ್ನಾಗಿ ಕಲಿತು, ಚೆನ್ನಾಗಿ ಸ್ಟಡಿ ಮಾಡಿ, ತಮ್ಮನ್ನ ತಾವು ಸರಿಪಡಿಸಿಕೊಂಡು ಅನೇಕರಿಗೆ ವಾಕ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಮಗನು ಇಮಾನುವೇಲ್ ರವರು, ಅವರು ಕೆಲಸ ಮಾಡ್ತಾ ಇದ್ದಾರೆ. ಅನೇಕರನ್ನು ಕಾಪಾಡಬೇಕು ಎಂಬ ಉದ್ದೇಶದಿಂದ ಪ್ರಯಾಸ ಪಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮನೋಜ್ ಕುಮಾರ್ ತಂದೆಯ ದೇವರು, ಅದೇ ರೀತಿಯಲ್ಲಿ ವಿಲ್ಸನ್, ಅದೇ ರೀತಿಯಲ್ಲಿ ನವೀನ್, ಮಂಜುನಾಥ್ ರವರು, ಗಂಗಾಧರ್ ಅವರು, ಅದೇ ರೀತಿಯಲ್ಲಿ ಇನ್ನು ಕೆಲವು ಸೇವಕರು, ಪುಟ್ಟರಾಜು, ವಸಂತ್, ಪಾಂಡು, ಇನ್ನು ಅನೇಕರು ಸೇವಕರಿದ್ದಾರೆ. ಅನೇಕರು ನಿಮ್ಮ ಸೇವೆಯಲ್ಲಿ ಬೆಳೀತಾ ಇದ್ದಾರೆ. ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಬಲಪಡಿಸಿ. ಆಂಜನೇಯಲ್ಗೋಸ್ಕರ, ಜೋಯಲ್ ನಾರಾಯಣ್ಗೋಸ್ಕರ, ಜ್ಞಾನರಾಜ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಇವರೆಲ್ಲರೂ ನೀನು ಹೆಚ್ಚಾಗಿ ಬೆಳೆಸಿ, ಅವರು ಅನೇಕರಿಗೆ ಸೇವೆ ಮಾಡುವಂತೆ, ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಂತೆ ಅವರೆಲ್ಲರನ್ನು ಕಾಪಾಡಿ ತಂದೆ. ನಮ್ಮಲ್ಲಿ ಅಹಂಕಾರ, ನಮ್ಮಲ್ಲಿ ಗರ್ವ ಎನ್ನುವಂಥದ್ದು ಏನಾದರೂ ಇದ್ದರೆ ಅವನ್ನ ತಂದೆ ವಾಕ್ಯದ ಮೂಲಕ ಸಾಯಿಸಿ, ಆತ್ಮಿಕವಾಗಿ ನಾವು ಬೆಳೆಯುವಂತೆ ನಮ್ಮನ್ನು ಬಲಪಡಿಸಿ, ಎಲ್ಲರನ್ನು ಕಾಪಾಡಿ ಕನಿಕರಿಸಿ. ಅದೇ ರೀತಿಯಲ್ಲಿ ಇವತ್ತು ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅದ್ಭುತ ರೀತಿಯಲ್ಲಿ ನಡೆಸ್ಕೊಳ್ಳುವಂತೆ ಸಹಾಯ ಮಾಡಿ, ಅದ್ಭುತ ರೀತಿಯಲ್ಲಿ ತಂದೆಯ ದೇವರೇ ಈ ಕಾರ್ಯಕ್ರಮಗಳು ನಡಿಬೇಕು. ಅದು ನಿಮ್ಮ ಸಹಾಯವನ್ನು ನಾವು ಬೇಡ್ತಾ ಇದ್ದೀವಿ, ಕನಿಕರಿಸಿ ನಡೆಸಿ. ಅದೇ ರೀತಿಯಲ್ಲಿ ತ್ಯಾಗರಾಜ ಅಣ್ಣನಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯ ದೇವರೇ. ಆತನನ್ನು ನೀವು ಬಲಪಡಿಸ್ತಾ ಇದ್ದೀರಾ, ಸ್ತೋತ್ರಗಳು. ಆತನನ್ನು ಅದೇ ರೀತಿಯಲ್ಲಿ ಕಮಲಾ ಸಿಸ್ಟರ್ನು ಪ್ರೀತಿಸಿ ಒಳ್ಳೆ ಮಗನನ್ನು ನೀವು ಕೊಟ್ಟಿದ್ದೀರಾ, ಮನೋಜ್ ಕುಮಾರನ್ನು. ತಂದೆಯ ದೇವರೇ, ಆ ಮಗನನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿ. ಅದೇ ರೀತಿಯಲ್ಲಿ ತಲೆಬಾಗಿಸಿರುವಂಥ ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ, ಕಾಪಾಡಿ, ಬಲಪಡಿಸಿ. ಇನ್ನು ವಾಕ್ಯವನ್ನು ಕಲಿಯುವಂಥ ಮಕ್ಕಳಿದ್ದಾರೆ, ನಿನ್ನೆ ಪರೀಕ್ಷೆ ಬರೆದಿದ್ದಾರೆ, ಎಲ್ಲರನ್ನೂ ತಂದೆಯ ದೇವರೇ ಬಲಪಡಿಸಿ, ಕಾಪಾಡಿ, ಯಥಾರ್ಥವಾಗಿ ನಡೆಯುವಂತೆ, ಬೆಳೆಯುವಂತೆ. ಇನ್ನು ಸ್ತ್ರೀಯರು ಕೂಡ ಅನೇಕರು ನಿಮ್ಮ ಮಕ್ಕಳು ತಂದೆ ವಾಕ್ಯವನ್ನು ಕಲಿತಾ ಇದ್ದಾರೆ, ಯೌವನಸ್ಥರು ವಾಕ್ಯಗಳನ್ನು ಕಲಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಪುಟ್ಟರಾಜು, ಅದೇ ರೀತಿಯಲ್ಲಿ ಅವ್ರ ಪ್ರಾಂತದಲ್ಲಿದ್ದಂಥ ಮಕ್ಕಳು, ಟೋಟಲಿ ಕರ್ನಾಟಕದಲ್ಲಿ ತಂದೆ ಅಲ್ಲೊಂದು 4 ಮಂದಿ, ಇಲ್ಲೊಂದು ಕೆಲವರು ತಂದೆ ಕಷ್ಟಪಡ್ತಾ ಇದ್ದಾರೆ. ಅವ್ರನ್ನ ಬೆಳೆಸಿ ಅನೇಕರು ಆತ್ಮಿಕವಾಗಿ ಬೆಳಿಬೇಕು, ಹಾಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಮಗೆ ಒಳ್ಳೆಯ ಮನಸ್ಸನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.